ಸುವಾರ್ತೆ ಹೇಳ್ಬಾರ್ದು. ನಿನಗೆ ಯಾಕೆ? ನಿನ್ನ ಮೌನವಾಗಿರು, ನೀನು ಬಾಯಿ ಮುಚ್ಕೊಂಡಿರು. ಬೇರೆಯವರು ಬಂದು ನಿನಗೆ ಸುವಾರ್ತೆ ಹೇಳಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಬಂದು ಕೂತ್ಕೊತಾ ಇರಲಿಲ್ಲ. ಆಮೇಲೆ ಬರಲ್ಲ, ನಾವೆಲ್ಲ ಹೊಟ್ಟೆ ತುಂಬಿದವರು. ಅಲ್ಲಲೂಯ. ನಾನು ಹೇಳ್ತೀನಿ ಯಾವಾಗಲೂ, ಸೆಂಟಲ್ಲಿ ಸ್ತೋತ್ರ ಆಮೇನ್ ಅಲ್ಲೇಲೂಯ, ತುಪ್ಪ ಹಾಕ್ರಿ. ಬೇರೆ ತುಪ್ಪ ಹಾಕ್ತೀವಿ ನಾವು, ಬೇರೆಗಳಿಗೆ ತುಪ್ಪ ಹಾಕದಲ್ಲಿ ನಾವು ಮುಂದೆ ಇರ್ತೀವಿ. ಸ್ತೋತ್ರ ಆಮೇನ್ ಎಲ್ಲ ಹೇಳಿದ್ರೆ ಸ್ವಲ್ಪ ಹಿಂದೆ ಇರ್ತೀವಿ. ಅಲ್ಲಲೂಯ, ಅಲ್ಲಲೂಯ. ಈ ಪೌಲ ಚರಿತ್ರೆ ಹೇಳ್ತದೆ, ಎರಡನೇ ಯೇಸು ಕ್ರಿಸ್ತನೆಂಬುದಾಗಿ ಹೇಳಿ ಹೋಲಿಕೆ ಮಾಡ್ಬೋದಂತೆ. ಯಾರನ್ನ? ಪೌಲನ್ನ. ಯಾಕೆಂದ್ರೆ ಯೇಸು ಸ್ವಾಮಿ ಬಿಟ್ರೆ ಅದಕ್ಕಿಂತ ಹೆಚ್ಚು ಸೇವೆ ಪೌಲ ಮಾಡಿದ್ನಂತೆ. ಈ ಪೌಲನಿಗೆ ಶೂಲ ಇತ್ತಂತೆ. ಶೂಲ, ತ್ರಿಶೂಲ ಅಲ್ಲ, ಶೂಲ. ಈ ಶೂಲ ಪ್ರತಿನಿತ್ಯ ಅವನ ದೇಹವನ್ನು ಹಂಗೆ ಇಸಿಕ್ಬಿಡೋದಂತೆ. ನಮ್ಗೆ ಸ್ವಲ್ಪ ಕೆಂಬರಂಗಿಲ್ಲ, ಚರ್ಚೆಗೆ ಬರಲ್ಲ. ಒಂದು ಸ್ವಲ್ಪ ಸುಸ್ತಾಗಂಗಿಲ್ಲ, ನಾವು ಚರ್ಚೆಗೆ ಬರಲ್ಲ. ಒಂದು ಸ್ವಲ್ಪ ಕಾಲು ಕೈನ ಬರಂಗಿಲ್ಲ, ನಾವು ಚರ್ಚೆಗೆ ಬರಲ್ಲ. ಯಾಕೆ? ನಮಗೆ ಗೊತ್ತು, ನಿಮ್ಗೇನು ಗೊತ್ತು? ಅಲ್ಲೂಯ. ಕಳ್ಳನ್ಗೊಂದು ಕುಳ್ಳ ಸಾಕ್ಷಿಯ, ಏನೋ ಕಳ್ಳನ್ಗೊಂದು ಕುಳ್ಳ. ಅಲ್ಲೂಯ. ದೇವರನ್ನ ನಾವು ಹೇಗೆ ಕೈಗೊಂಡು ನಡೀತೀವೋ ಎಲ್ಲದರ ಮೊದಲು ದೇವರು ನಮ್ಮನ್ನು ಕೈಗೊಂಡು ನಡೀತಾನೆ. ಪ್ರೈಸ್ ದಿ ಲಾರ್ಡ್. ಈ ಅಪೊಸ್ತಲನಾದ ಪೌಲನಿಗೆ ಶೂಲ ಇತ್ತಂತೆ. ಶೂಲ ಪ್ರತಿನಿತ್ಯ ಏನಾಗ್ಬಿಡದಂತೆ, ಅವನ್ನ ಹಂಗೆ ಪ್ರಾಣ ಇಸ್ಕಾಕ್ಬಿಡೋದಂತೆ. ನೋಡಿ 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 ಕಡೇದಾಗ ಅವನ ಕೈಯಲ್ಲಿ ಆಗಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ, ಪ್ರಾರಂಭ ಮಾಡ್ತಾನಂತೆ. ದೇವರೇ, ಈ ಶೂಲ ನನ್ನ ಕೈಯಲ್ಲಿ ತಡೆಯಕ್ಕೆ ಆಗ್ತಾ ಇಲ್ಲ. ನನ್ನ ದೇಹವನ್ನೇ ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ಅರ್ಧ ಗಂಟೆ ನನ್ನ ಕೈಯಲ್ಲಿ ನಿಲ್ಲಕ್ಕಾಗಲ್ಲ. ನೋಡಿದಲ್ಲ, ಈಗ 5-6 ತಿಂಗಳು ಸ್ಟಾರ್ಟ್ ಆಗಿರುತ್ತೆ. ಅದೇ ಪಡ್ಕೊಂಡು ಕುತ್ಕೊಂಡ್ಬಿಡೋದು, ನಾನು ನಿಂತ್ಕೊಳಕ್ಕಾಗಲ್ಲ. ಆದ್ರೂ ದೇವರ ಕೃಪೆ ನಡೆಸ್ತಾ ಇದೆ, ದೇವರ ಮಹಿಮೆ. ಅಷ್ಟು ಭಯಂಕರವಾದ ಶೂಲ ಅವನ ಜೀವಿತದಲ್ಲಿ ಇದ್ರೂ ಕೂಡ ಅದರ ನಡುವೆ ಅದನ್ನು ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನ್ನ ಕೈಲಿ ತಡೆಯಕ್ಕೆ ಆಗ್ತಾ ಇಲ್ಲ, ಸಹಿಸಕ್ಕೆ ಆಗ್ತಾ ಇಲ್ಲ. ಇದು ನನ್ನನ್ನು ಜೀವ ತೆಗೆದುವ ಹಾಗೆ ಮಾಡಿಬಿಡ್ತಾ ಇದೆ. ಪ್ರತಿನಿತ್ಯ ನನ್ನನ್ನು ಹಿಂಡು ಬಿಡ್ತಾ ಇದೆ. ನನ್ನ ಶರೀರ ತತ್ತರಿಸಿ ಹೋಗ್ತಾ ಇದೆ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ದೇವರೇ, ತೆಗೆದುಹಾಕಪ್ಪ ಅಂತ ಪೌಲ ಪ್ರಾರ್ಥನೆ ಮಾಡ್ತಾನೆ. ಆಗ ದೇವ್ರು ಹೇಳ್ತಾರೆ, ಮಗನೇ, ನನ್ನ ಕೃಪೆ ನಿನಗೆ ಸಾಕು. ಕೃಪೆ ಬೇಡ, ಕೃಪೆ ಬೇಡ, ಅಷ್ಟೇನ ಕೃಪೆ? ಅಲ್ಲೂಯ. ಅವನ ಕೃಪೆ ಇಲ್ಲ ಅಂದಿದ್ರೆ ಇವತ್ತು ನಿನ್ನ ಮಣ್ಣಿಗೆ ಮಣ್ಣು ಹಾಕ್ಬಿಡ್ತಾ ಇದೆ ಚಿಕ್ಕ ಜರದಲ್ಲೇ. ಅಲ್ಲೂಯ, ಅಲ್ಲೂಯ. ದೇವರ ಕೃಪೆ ಇರೋದ್ರಿಂದ ನಾವು ಇವತ್ತು ಜೀವಂತವಾಗಿದ್ದೀವಿ. ದೇವರ ಕೃಪೆ ಇರೋವರೆಗೂ ಜೀವಂತವಾಗಿರ್ತೀವಿ. ದೇವರ ಕೃಪೆ ನಿತ್ಯಕ್ಕೆ ಇರೋವರೆಗೂ ನಾವು ಜೀವಿಸುವಂತರಾಗಿರ್ತೀವಿ. ಅಲ್ಲೂಯ. ಅದಕ್ಕೆ ಪೌಲ ಹೇಳ್ತಾನೆ, ಸ್ವಾಮಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬೇಕು. ದೇವ್ರು ಹೇಳ್ತಾರೆ, ಮಗನೇ, ನನ್ನ ಕೃಪೆ ನಿನಗೆ ಸಾಕು. ಆ ಕೃಪೆ ನಿನ್ನ ಬಲಪಡಿಸುತ್ತೆ, ಆ ಕೃಪೆ ನಿನ್ನ ಆಧರಿಸುತ್ತೆ, ಆ ಕೃಪೆ ನಿನ್ನ ನಡೆಸುತ್ತೆ, ಆ ಕೃಪೆ ನಿನಗೆ ಬೇಕಾಗಿರೋದನ್ನೆಲ್ಲ ಮಾಡಿಕೊಡ್ತದೆ. ನೀನ್ ಧೈರ್ಯವಾಗಿರು. ನೀನ್ ಧೈರ್ಯವಾಗಿರು. ನನ್ನ ಕೃಪೆ ನಿನಗೆ ಸಾಕು. ಈ ಜಗತ್ತಲ್ಲಿ, ಈ ಪ್ರಪಂಚದಲ್ಲಿ ಎಷ್ಟೋ ಶ್ರೀಮಂತರಿದ್ದಾರೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ದೊಡ್ಡ ಹಾಸ್ಪಿಟಲ್ ಡಾಕ್ಟರ್ ಹೇಳ್ತಾ ಇದ್ದಾನೆ, ಸೊ ಸಾರಿ ಅಂತ ಹೇಳಿ. ಆದ್ರೆ ನಾವು ಚಿಕ್ಕ ಹಾಸ್ಪಿಟಲ್ ತೋರಿಸಿಕೊಂಡ್ರು ಕೂಡ ಜೀವಂತವಾಗಿ ಹಿಂದಿರುಗಿ ನಾವು ಮನೆಗೆ ಬಂದು ಇವತ್ತು ನಾವು ಜೀವಿಸ್ತಾ ಇದ್ದೀವಿ ಅಂದ್ರೆ ಕಾರಣ ದೇವರ ಕೃಪೆ. ದೇವರ ಕೃಪೆ. ನಿಮ್ಮ ಜೀವಿತದಲ್ಲಿ ಏನ್ ನಷ್ಟ ಆದ್ರೂ ಪರವಾಗಿಲ್ಲ, ದೇವರ ಕೃಪೆ ಮಾತ್ರ ನಷ್ಟ ಆಗಬಾರ್ದು. ಅಲ್ಲೇಲೂಯ. ದೇವರ ಕೃಪೆ ಇದ್ರೆ ಐಶ್ವರ್ಯ ಬರ್ತದೆ. ದೇವರ ಕೃಪೆ ಇದ್ರೆ ಸೌಂದರ್ಯ ಬರ್ತದೆ. ದೇವರ ಕೃಪೆ ಇದ್ರೆ ಸ್ಥಾನ ಮಾನ ಪದವಿಗಳು ಬರ್ತದೆ. ದೇವರ ಕೃಪೆ ನಮ್ಮನ್ನ ಒಳ್ಳೆಯ ಒಂದು ಕಾರ್ಯಗಳಲ್ಲಿ ನಡೆಸುವಂತದ್ದಾಗಿರ್ತದೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇಹಗಳ ಮೇಲೆ ದೇವ್ರ ಬಟ್ಟೆ ನಮ್ಮ ದೇಹಗಳ ಮೇಲೆ ಬಟ್ಟೆ ಹಾಕೊಳ್ಬೇಕಾದ್ರೂ ಕೂಡ ದೇವ್ರ ಕೃಪೆ ಬೇಕು. ಅಲ್ಲೇಲೂಯ. ನಾ ಪ್ಯಾಂಟ್ ಹಾಕೊಳ್ಳೋಕೆ ಕೂಡ ದೇವ್ರ ಕೃಪೆ ಬೇಕು. 1-2 ಕುರ್ರ ಬಂದ್ಬಿಟ್ರೆ ಸಾಕು. ಹಾಕೊಳ್ತೀರ ಪ್ಯಾಂಟು, ಇಷ್ಟಿಷ್ಟಪ್ಪ 2 ಕುರ್ರ ಬರಬೇಕು. ಬಂದಿದ್ದು ಯಾರಿಗಾದ್ರು ಇಷ್ಟಪ್ಪ? ಇಷ್ಟಿಷ್ಟು ಬಂದು ಹೋಗಿದೆ. ಆ ಇಷ್ಟು ಬಂದ್ರೆ ಎಷ್ಟೇ ಇಷ್ಟಿಷ್ಟು ಬಂದ್ರೇನೆ, ಇಷ್ಟು ಕುರ್ರ ಬಂದ್ರೇನೆ ಅಂದ್ರಲ್ಲಿ ಇಷ್ಟಪ್ಪ 2 ಬಂದ್ಬಿಟ್ರೆ ಅಟೆನ್ಷನ್ ಕುತ್ಕೊಳಕ್ಕಾಗಲ್ಲ. ಹೆಂಗೆ
ಟೆನ್ಷನ್. ಆದ್ರೆ ಇವತ್ತು ನಾವು ಬಟ್ಟೆ ಹಾಕ್ತಾ ಇದ್ದೀವಿ ಅಂದ್ರೆ ದೇವರ ಕೃಪೆ. ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀರಾ? ಊಟ ಮಾಡ್ತಾ ಇದ್ದೀರಾ ಇಲ್ವಾ? ಊಟ ಮಾಡೋಕ್ಕೂ ಕೂಡ ದೇವರ ಕೃಪೆ ಬೇಕು. 22 ವಯಸ್ಸು ಉಳ್ಳ ಯವ್ವನಸ್ಥ, ಸೇಮ್ ಫಿಲಿಮ್ ಆಕ್ಟರ್ಸ್ ದರ್ಶನ್ ನೋಡಂಗೆ ಕಾಣಿಸ್ತಾನೆ. ಹೀರೋ ಇದ್ದಂಗಿದ್ದ ಹುಡುಗ. ತಾವರೆಕೆರೆ ಸಭೆಯಲ್ಲಿ ಇರುವಾಗ ಆ ಸಭೆಯವರೆಲ್ಲ ಸೇರಿ ಆ ಹುಡುಗನ ಮನೆಗೆ ಪ್ರಾರ್ಥನೆ ಮಾಡೋಕೆ ಹೋದ್ರು. ಜಮೀನೆಲ್ಲ ಬೇಕಾದಷ್ಟಿದೆ, ಸ್ವಂತ ಬಿಲ್ಡಿಂಗ್, ಮನೆ ಎಲ್ಲ ಇದೆ. ಬರೀ 22 ವಯಸ್ಸು ಹುಡುಗ. ಎಲ್ಲ ಗೊತ್ತಾ ಕೆಲಸ ಮಾಡ್ತಾ ಇದ್ದತನು? ಕೋರ್ಟ್ ಮುಂದ್ಗಡೆ, ಕೋರ್ಟ್ ಒಳಗಡೆ ಜಡ್ಜ್ ಮುಂದ್ಗಡೆ ಫೈಲ್ಗಳೆಲ್ಲ ಎತ್ಕೊಡ್ತಾನಲ್ಲ, ಕೇಸ್ಗಳು ಟಕ 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 ಅಂತ, ಆ ಕೆಲಸ ಮಾಡ್ತಾ ಇದ್ದ ಮಗ ಅವನು. ವಯಸ್ಸೆಷ್ಟು? 22 ವಯಸ್ಸು. ಸಡನ್ ಆಗಿ ಏನೋ ಒಂದು ಹೊಟ್ಟೆ ನೋವು ಬರುವಂತ ಪ್ರಾರಂಭ. ಹೊಟ್ಟೆ ನೋವು ತೆಗೆದುಕೊಂಡು ತೋರಿಸಿದ್ದಾರೆ. ಕ್ಯಾನ್ಸರ್ 4ನೇ ಸ್ಟೇಜ್ಗೆ ಹೋಗಿ ಕೂತಿದೆ. ಕ್ಯಾನ್ಸರ್ ನಿಮ್ಮ ಮುಖದಲ್ಲಿ, ನಿಮ್ಮ ನಾಲಿಗೆಯಲ್ಲಿ, ನಿಮ್ಮ ಕಿವಿಯಲ್ಲಿ ಎಲ್ಲೆಲ್ಲೋ ಎಷ್ಟು ಗುಳ್ಳೆಗಳು ಬಂದು ಹೋಗಿಲ್ಲ. ಆಮೇನ್ ಬರಲ್ಲ. ಹೆಂಗೆ ಕೂತಿದ್ವಿ? ಗುಂಡ್ರಿಗೆ ಹೋಗಿ ಕೂತ ಕೂತ್ಕೊಂಡಿದ್ದೇನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಜ ಹೇಳ್ರಿ, ಮಕ್ಕದ ಮೇಲೆ ಎಷ್ಟು ಗುಳ್ಳೆ ಬಂದಿಲ್ಲ, ಕಿವಿ ಪಕ್ಕದಲ್ಲಿ ಎಷ್ಟು ಗುಳ್ಳೆ ಬಂದಿಲ್ಲ. ಗುಳ್ಳೆಯಾಗಿ ಬಂದೋಯ್ತೆ ಹೊರತು ಗಡ್ಡೆಯಾಗಿ ಮಾರ್ಪಟ್ಟಿಲ್ಲ. ಕೆಲವರು ಪಿಲ್ಲರ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಬಂದಿನ್ನ ಅರ್ಧ ಗಂಟೆ ಆಗಿಲ್ಲ. ಹಲ್ಲೆಲೂಯಾ. ನಮ್ಮ ಕಷ್ಟ ನಿಮ್ಗೇನು ಗೊತ್ತು ಫಸ್ಟ್. ಅದಕ್ಕೆ ನಾಳೆನೇ ಜಾಗ ತಗೊಂಡ್ಬಿಡೋದು, ನಡೀರಿ, ಚೇರ್ಗಳು ಹಾಕ್ಬಿಡೋಣ. ನೆಕ್ಸ್ಟ್ ತಿಂಗಳಿಗೇನೆ ಎಲ್ಲ ಆರಾಮ ಚೇರ್ ಮೇಲೆ ಕೂತ್ಕೊಳ್ಳೋದು. ಹಲ್ಲೆಲೂಯಾ. ಸರಿ, ಆ ಕುಶನ್ ಚೇರ್ ಯಾರು? ಅವನು ಕುಶನ್ ನನಗೆ ಗೊತ್ತಿಲ್ದಿರೋದು. ಓ ಚೇರಾ? ಸ್ತೋತ್ರ. ಕುಶನ್. ಹಲ್ಲೆಲೂಯಾ. ಲಾಸ್ಟಿಗೆ ಆತನಿಗೆ ಆಪರೇಷನ್ ಆಯಿತು. ಅವನು ಯಾವಾಗಲೂ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನವನು, ಜ್ಯೂಸ್ಗಳನ್ನು ಭಯಂಕರವಾಗಿ ಕುಡಿಯುವಂಥವನು. ಈಗ ಅವನು ಕುಡಿಬೇಕು ಅನಿಸ್ತಾ ಇದೆ, ತಿನ್ಬೇಕು ಅನಿಸ್ತಾ ಇದೆ, ಆಗ್ತಾ ಇಲ್ಲ. ಟ್ಯೂಬ್ ಒಳಗಡೆ ಆಗ್ತಾ ಇದ್ದಾರೆ. ಆ ಟ್ಯೂಬಲ್ಲಿ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ಸ್ಟಕ್ ಅಂತೇಳಿ ಪಕ್ಕದಲ್ಲಿ ಬ್ಯಾಗ್ ಇಟ್ಟಿದ್ದಾರೆ, ಆ ಬ್ಯಾಗಲ್ಲಿ ಬಂದ್ಬಿಡುತ್ತೆ. ನಾವು ಹೋಗಿ ನೋಡ್ತೀರಿ, 2-3 ರೀಸಸ್ಗೊಂದು ಸಪ್ರೇಟ್ ಟ್ಯೂಬ್ ಹಾಕಿ ಬ್ಯಾಗ್ ಇಟ್ಟಿದ್ದಾರೆ. ಮೋಷನ್ ಹೋಗ್ಲಿಕ್ಕಾಗಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಟ್ಯೂಬ್ ಹಾಕಿ ಅದಕ್ಕೊಂದು ಸಪ್ರೇಟಾಗಿ ಬ್ಯಾಗ್ ಇಟ್ಟಿದ್ದಾರೆ. ಈ ತಿಂದಿದ ತಕ್ಷಣ ಸರ್ರದ್ದು ಹೋಗ್ಬಿಡುತ್ತಲ್ಲ, ಅದಕ್ಕೊಂದು ಸಪ್ರೇಟ್ 3 ಬ್ಯಾಗ್ಗಳು ಇಟ್ಟಿದ್ದಾರೆ. ಹೋಗಿ ನೋಡ್ತೀನಿ, ಯವ್ವನಸ್ಥ, ವಯಸ್ಸು ಕೇಳಿದೆ 22, ಸಣ್ಣ ಆಗ್ಬಿಟ್ಟಿದ್ದಾನೆ, ಆಪರೇಷನ್ ಆಗಿದೆ. ಏನು ತಿಂದ್ರು ಕೂಡ ಆ ಪೈಪಲ್ಲಿ ಏನು ಹಾಕಿದ್ರು ಇರ್ತಾ ಇಲ್ಲ. ಹಾಕಿದ ತಕ್ಷಣ ಹಾಕ್ಬಿಟ್ಟು ಆ ಡಬ್ಬಲ್ಲಿ ಇನ್ನೊಂದ್ಸಾರಿ ಕುಡಿಯೋಷ್ಟ್ರೊಳಗಡೆ ಹಂಗೆ ಕುಡಿದ್ರದೆಲ್ಲ ಆ ಸಪ್ರೇಟಾಗಿ ಟ್ಯೂಬ್ ಹಾಕ್ಬಿಟ್ಟು ಪೈಪ್ ಬ್ಯಾಗ್ ಹಾಕಿದಾರಲ್ಲ, ಆ ಬ್ಯಾಗ್ ಒಳಗಡೆ ಸರ್ರದ್ದು ಹೋಗ್ಬಿಡ್ತದೆ. ಹೊಟ್ಟೆಲಿ ನಿಲ್ತಾ ಇಲ್ಲ, ತಿನ್ಬೇಕಂತ ಆಸೆ ಆಗ್ತಾ ಇಲ್ಲ. ಏನಾಯ್ತು? ಆಪರೇಷನ್ ಆಯಿತು. ಯಾಕೆ? ಕ್ಯಾನ್ಸರ್. ಎಷ್ಟೇ ಸ್ಟೇಜು? 4ನೇ ಸ್ಟೇಜು. ಡಾಕ್ಟ್ರು ಮುಗೀತು. ಲಾಸ್ಟ್ಗೆ ಆ ಹುಡುಗ ಸತ್ತೇ ಹೋದ. ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರು ಕೂಡ ಅವನು ಉಳಿದಿಲ್ಲ, ಸತ್ತೋದ ಕಾರಣ ಕೃಪೆ ಟೈಮ್ ಒಂದು ಇತ್ತು. ಆ ಕೃಪೆಯನ್ನು ಅವನು ಕಳ್ಕೊಂಡ. ಕೃಪೆ ಇರುವಾಗ ಕೃಪೆ ದೇವರನ್ನ ಹಿಡಿಕೊಂಡು ಬಿಟ್ಟಿದ್ರೆ ಅವನಿಗೆ ಆ ಕ್ಯಾನ್ಸರ್ ಗಡ್ಡೆಯಾಗಿ ಮಾರ್ಪಡ್ತಾ ಇರಲಿಲ್ಲ, ಅದು ಜಸ್ಟ್ ಗುಳ್ಳೆಯಾಗಿ ಮಾರ್ಪಟ್ಟು ಹೋಗ್ತಾ ಇತ್ತು. ಆದ್ರೆ ಇವತ್ತು ದೇವರ ಕೃಪೆಯಿಂದ ಚಿಕನ್ ಅಂದ್ರೆ ಚಿಕನ್, ಮಟನ್ ಅಂದ್ರೆ ಮಟನ್, ಏನ್ ಬೇಕಾದ್ರೂ ಹೊಟ್ಟೆ ತುಂಬ ತಿಂತಾ ಇದ್ದೀವಿ. ಕಾರಣ ದೇವರ ಕೃಪೆ. ಪ್ರೈಸ್ ದಿ ಲಾರ್ಡ್. ದೇವರ ಕೃಪೆ. ಒಂದು ಕಿಡ್ನಿ ನಿನ್ನ ಒಳಗಡೆ, ಒಂದು ಕಿಡ್ನಿಗೆ ಸ್ವಲ್ಪ ದೇವರು ನನ್ನ ಕಾಯಲ್ಲ ಅಂದ್ಬಿಟ್ಟು ಸಪ್ರೇಟ್ ಆಗಿ ಹೋಗ್ಬಿಟ್ರೆ ನಿನ್ನ ಕಿಡ್ನಿ ಉದುರೋಗುತ್ತೆ, ನಿನ್ನ ಲಿವರ್ ಉದುರೋಗುತ್ತೆ, ನಿನ್ನ ಹಾರ್ಟ್ ಉದುರೋಗುತ್ತೆ.
ನಿನ್ನ ಸರ್ವೇಂದ್ರಗಳ ಅಂಗಾಂಗಗಳು ಉದುರೋಗುತ್ತೆ, ಬಟ್ ಅಂಗಾಂಗಗಳನ್ನು ದೇವರು ಕಾಯ್ತಾ ಇರೋದು. ದೇವರಿಗೆ ನೀನ್ ಏನ್ ಮಾಡ್ತಾ ಇದ್ದಿ, ಹೇಗ್ ನಡ್ಕೊಳ್ತಾ ಇದೆಯಾ ದೇವ್ರ ಹತ್ರ, ಹೇಗ್ ಜೀವಿಸ್ತಾ ಇದೆಯಾ ದೇವ್ರ ಹತ್ರ, ಯಾವ ರೀತಿಯ ಅನ್ಯೂನ್ಯತೆಯಲ್ಲಿ ಜೀವಿಸ್ತಾ ಇದೆಯಾ ದೇವ್ರ ಹತ್ರ. ಹಲ್ಲೆಲೂಯಾ. ಕೃಪೆ ಅಷ್ಟೇ. ನಾನು ವಾಕ್ಯದ ಕಡೆಗೆ ಬರ್ತೀನಿ. ಕೆಲವು ಜನರು ದೇವ್ರ ಕೃಪೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕೆಲವು ಜನರು ಕೃಪೆ ಮರೆತು ಬಾಳ್ತಾ ಇದ್ದೀರಾ, ಬದುಕ್ತಾ ಇದ್ದೀರಾ, ಜೀವಿಸ್ತಾ ಇದ್ದೀರಾ. ಕೃಪೆ ನೆನೆಸ್ಕೋ. ಇವತ್ತು ಈ ಹಂತಕ್ಕೆ ನೀನು ಬಂದು ನಿಂತಿದ್ಯಾ ಅಂದ್ರೆ, ಈ ಸ್ಥಾನಕ್ಕೆ ಬಂದು ನೀನು ನಿಂತಿದ್ಯಾ, ನೀನು ಜೀವಂತವಾಗಿದ್ಯಾ, ದೇವ್ರ ಕೃಪೆ. ಒಂದು ಕ್ಷಣ ಕೃಪೆ ಬಿಟ್ಟು ಹೋಯ್ತಂದ್ರೆ ಜೀವಂತವಾಗಿ ಈ ಲೋಕದ ಮೇಲೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಆ ದೇವ್ರನ್ನ ನಗಿಸ್ಲಿಕ್ಕೆ ಮನಸ್ಸು ಬರುತ್ತೆ? ಯಾಕೆ ಆ ದೇವ್ರನ್ನ ಬಿಟ್ಟೋಗಿ ಜೀವಿಸ್ಲಿಕ್ಕೆ, ಹಂದಿಗಳ ಹಾಗೆ ಜೀವಿಸ್ಲಿಕ್ಕೆ ಮನಸ್ಸು ಬರುತ್ತೆ, ನಾಯಿ ಆಗಿ ಜೀವಿಸ್ಲಿಕ್ಕೆ ಮನಸ್ಸು ಬರುತ್ತೆ? ಆತನ ಹೇಳ್ತಾನೆ, ನಾನು ನಿನ್ನ ಕಂಡುಕೊಂಡಿರೋದು ಏನಕ್ಕೋಸ್ಕರ ಗೊತ್ತಾ? ನೀನು ನನ್ನಲ್ಲಿ ಇರ್ಬೇಕಂತ ಹೇಳ್ಬಿಟ್ಟು, ನಾನು ನಿನ್ನಲ್ಲಿ ಇರ್ಬೇಕಂತ ಹೇಳ್ಬಿಟ್ಟು. ಹೆಂಗೆ? ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರೋದು ಮಾತ್ರ ಅಲ್ಲ, ನೆಲೆಗೊಂಡಿರ್ಬೇಕಂತ. ಇದು ದೇವ್ರ ಚಿತ್ತ, ಇದು ದೇವ್ರ ಇಷ್ಟ. ಅದಕ್ಕಾಗಿ ದೇವ್ರ ನಾವು ಆರಿಸ್ಕೊಂಡಿರೋದು. ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಇಷ್ಟಕ್ಕಾಗಿ, ನಮ್ಮ ಸುಖಕ್ಕಾಗಿ, ನಮ್ಮ ಬದುಕಾಗಿ, ನಮ್ಮ ಏನೋ ಒಂದು ಸ್ಟೈಲ್ಗಾಗಿ ದೇವ್ರನ್ನ ಬಿಟ್ಟು ಓಡ್ತಾ ಇದ್ದೀವಿ. ಎಷ್ಟು ಅಂತ ಅವನು ಬಿಟ್ಟು ಕೊಡ್ತಾನೆ, ಎಷ್ಟು ಅಂತ ಅವನ ಸಹಿಸ್ಕೊಳ್ತಾನೆ. ಒಂದು ದಿನ ಸ್ವಲ್ಪ ಹಂಗೆ ಬಿಟ್ಬಿಟ್ಟ ಅಂದ್ರೆ ಅವನು ಬರಲ್ಲ. ಆಮೇಲೆ ನೀವೇ ಬಂದು ಆತನ ಪಾದಕ್ಕೆ ಬೀಳ್ಬೇಕು, ಪಾದಕ್ಕೆ ಬೀಳ್ತಾನೇ ಇರಬೇಕು. ಆತನ ಸುಮ್ಮನೆ ಇರ್ತಾನೆ ಆ ಟೈಮಲ್ಲಿ. ಅದಾಗೋದು ಬೇಡ. ಕೃಪೆ ಕಳ್ಕೊಂಬೇಡ್ರಿ. ಕೃಪೆ ಇರುವಾಗಲೇ ಗಟ್ಟಿಯಾಗಿ ಇಟ್ಕೊಂಡು ನಿಂತ್ಕೊಂಡ್ಬಿಡ್ರಿ. ಕಡೆ ಕಾಲದಲ್ಲಿ ನಾವಿದ್ದೀವಿ. ಕಡೆ ಕಾಲದಲ್ಲಿ ಜೀವಿಸ್ಲಿಕ್ಕೆ ಬೇಕಾಗಿರೋ ದೇವ್ರ ಕೃಪೆ ಇಲ್ಲ ಅನ್ನೋರೆಲ್ಲ ಬಿದ್ದು ಹೋಗ್ತಾರೆ. ಅವರು ಬಿದ್ದು ಹೋಗಿದ್ದಾರೆ, ನಾವು ಎದ್ದು ನಿಂತಿದ್ದೇವೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಕೃಪೆ ಉಳ್ಳವನು ಯಾವತ್ತಿಗೂ ಬೀಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಗೂ ನನ್ನ ದೇವತ್ರ ಕೇಳೋದೇನು ಗೊತ್ತಾ? ದೇವರೇ, ನನ್ನ ಜೀವ ಇರೋವರೆಗೂ ನೀನು ಎಷ್ಟೇ ಕೋಟಿ ಕೊಡು, ನಾನು ಮಾತ್ರ ಕೆಳಗಡೆ ಬೀಳಬಾರ್ದು, ಕೃಪೆ ನಷ್ಟಪಡಿಸ್ಕೊಳ್ಬಾರ್ದು. ಒಂದು ವೇಳೆ ಇದ್ರ ಮೂಲಕವಾಗಿ ಕೃಪೆ ನಷ್ಟ ಆಗುತ್ತಂದ್ರೆ ಆ ಕೋಟಿ ನನಗೆ ಬೇಡ, ಆ ಸಂಪತ್ತು ಬೇಡ, ಸಿರಿತನ ನನಗೆ ಬೇಡ, ಹಿರಿತನ ನನಗೆ ಬೇಡ. ನಾನು ಸಾಯೋವರೆಗೂ ಮಣ್ಣಿಗೆ ಮಣ್ಣಾಗೋವರೆಗೂ ನಾನು ನಂಬಿಗಸ್ತ ನಾಯಿ ಆಗಿರ್ಬೇಕು ನಿಮ್ಮ ಸಂಧಾನದಲ್ಲಿ. ನನ್ನ ಪ್ರಾರ್ಥನೆ ಅದೇನೆ. ನಾನು ದೇವತ್ರ ಕೇಳೋದೇನೆ, ಕೊನೆ ನಾನು ಉಸಿರಿರೋವರೆಗೂ ನಾನು ನಿಮ್ಮ ಮುಂದೆಗಡೆ ನಂಬಿಗಸ್ತ ನಾಯಿ ಆಗಿರಬೇಕು. ಯಾವತ್ತಿಗೂ ನನ್ನ ಕೃಪೆ ಬಿಟ್ಟು ಹೋಗ್ಬಾರ್ದು ದೇವರೇ. ಕೃಪೆಯಲ್ಲ ಮಾತ್ರ ನಾನು ಬಿದ್ದೋಗ್ಬಾರ್ದು. ಆ ಪಾಸ್ಟರ್ ಬಿದ್ದೋದ್ರು, ಈ ವಾಸಿಗಳು ಬಿದ್ದೋದ್ರು, ಆ ಸಭೆ ಬಿದ್ದೋಯ್ತು, ಅವ್ರು ಬಿದ್ದೋದು ನಾನು ಕೇಳ್ತಾ ಇದ್ದೀನಿ. ಬಟ್ ನಾನು ಹಾಗಾಗಿರಬಾರ್ದು ದೇವರೇ. ಹಲ್ಲೆಲೂಯಾ. ಕೃಪೆ ಇಲ್ಲ ಅಂದರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೃಪೆಯನ್ನು ಬಿಟ್ಟು ಎಷ್ಟು ದೂರ ಓಡ್ತೀನಿ ನೀನು? ದೇವರ ವಾಕ್ಯದ ಕಡೆ ಬರೋಣ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನ. ಕರ್ತನು ನನ್ನಲ್ಲಿ ಪ್ರೇರೇಪಿಸಿದಂಥ ವಚನ, ಕರ್ತನು ನನ್ನಲ್ಲಿ ಪ್ರೇರೇಪಿಸಿದಂಥ ಆಲೋಚನೆ. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದರು. ಮಗನೇ, ಮೊದಲಾಗಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದರು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಕೆಲ ಜನರು ಕೂತ್ಕೊಂಡಿರ್ತಾರಲ್ಲ, ಅವ್ರನ್ನ ಹಿಡಿಯಕ್ಕಾಗಲ್ಲ. ಈ ಕೂತ್ಕೊಂಡಿರ್ತಾರೆ ನೋಡ್ರಿ, ಅವ್ರನ್ನ ಹಿಡಿಯಕ್ಕಾಗಲ್ಲ. ಅಲ್ಲಿ ಕೂಡ ಅಷ್ಟೇ, ಕೆಲ ಜನರು ಕೂತ್ಕೊಂಡಿದ್ರಂತೆ, ಅವ್ರನ್ನ ಹಿಡಿಯಕ್ಕಾಗಿಲ್ಲ. ಅವ್ರು ಹೇಳ್ತಾರೆ, ಏನು ಪಾಪ ಕ್ಷಮಿಸುವಷ್ಟು ದೊಡ್ಡವನ ಇವನು? ಇವನು ದೇವ್ರಿಗೆ ಮಾತ್ರನೇ ಪಾಪ ಕ್ಷಮಿಸಕ್ಕಾಗೋದು ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಪಾಪವನ್ನು ಕೂಡ ಕ್ಷಮಿಸುವುದಕ್ಕೂ ರೋಗವನ್ನು ಕೂಡ ಗುಣಪಡಿಸುವುದಕ್ಕೂ ನನಗೆ ಅಧಿಕಾರ ಉಂಟು ಅಂತ ಹೇಳಿ ಪಾಪ ಕ್ಷಮಿಸಿದ ಸೆಕೆಂಡ್ನಲ್ಲೇ ಎದ್ದು ನಿನ್ನ ಹಾಸಿಗೆ ಹೊತ್ಕೊಂಡು ನಡಿ ಅಂತ ಯೇಸು ಹೇಳ್ತಾರೆ. ಸಾಕು. ಹಲ್ಲೆಲೂಯಾ. ಈ ಚರಿತ್ರೆ ಅನೇಕ ಸಾರಿ ನೀವು ಕೇಳಿರ್ಬೋದು, ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ಇವತ್ತು ದೇವರು ಇದ್ರ ಮೂಲಕವಾಗಿ ಮಾತಾಡಲಿ. ಯೇಸು ಸ್ವಾಮಿ ಅಲ್ಲಲ್ಲಿ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಅನೇಕ ಪ್ರದೇಶಗಳಿಗೆ ಹೋಗಿ ಸೇವೆಯನ್ನು ಮಾಡುವಂಥ ಕಟ್ಟಕಾಲ. ಯಾವಾಗ? ಯೇಸು ಸ್ವಾಮಿ ಇದ್ದಂಥ ಕಾಲ. ಆ ಕಾಲದಲ್ಲಿ ಯೇಸು ಸ್ವಾಮಿ ಸುಮ್ಮನೆ ಇರ್ತಾ ಇರಲಿಲ್ಲ. ಅವ್ರು ಪ್ರತಿನಿತ್ಯ ಸಾಯಂಕಾಲ ಆದರೆ ಪ್ರಾರ್ಥನೆ, ಬೆಳಗ್ಗೆ ಆದರೆ ಸೇವೆ, ರಾತ್ರಿ ಆದರೆ ಪ್ರಾರ್ಥನೆ, ಬೆಳಗ್ಗೆ ಆದರೆ ಸೇವೆ. ಸುವಾರ್ತೆ ಎಲ್ಲ ಹಳ್ಳಿಗಳಿಗೂ, ಗ್ರಾಮಗಳಿಗೂ ಯೇಸು ಸುವಾರ್ತೆಯನ್ನು ಕೊಂಡೋಗ್ತಾ ಇದ್ದನು. ಯೇಸು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ಸಾವಿರಾರು ಗಟ್ಟಲೆ ಜನರು ಸೇರಿ ಬರ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಎಲ್ಲೆಲ್ಲ ಹೋಗ್ತಾ ಇದ್ರು.
ಅಲ್ಲೆಲ್ಲ ಜನಗಳು ಸಾವಿರಾರು ಗಟ್ಟಲೆ ಜನರು ಗುಂಪು ಗುಂಪಾಗಿ ಸೇರಿ ಬರ್ತಾ ಇದ್ರು. ಇದೇ ಥರ ಯೇಸು ಸ್ವಾಮಿ ಒಂದು ಗ್ರಾಮಕ್ಕೆ ಹೋಗ್ತಾರೆ. ಆ ಗ್ರಾಮಕ್ಕೆ ಹೋಗಿದ ತಕ್ಷಣ ಅಲ್ಲೊಂದು ಮನೆ ಇರ್ತದೆ. ಆ ಮನೆ ಒಳಗಡೆ ಹೋಗಿದ ತಕ್ಷಣ ಜನಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ, ಈ ಊರಿಗೆ, ಈ ಪ್ರದೇಶಕ್ಕೆ, ಈ ಮನೆ ಒಳಗಡೆ ಯೇಸು ಬಂದಿದ್ದಾರೆ. ಹೆಂಗಾದ್ರೂ ಮಾಡಿ ಯೇಸು ಹತ್ರ ಹೋಗ್ಬೇಕು. ಅವ್ರ ಕೈ ನಮ್ಮ ತಲೆ ಮೇಲೆ ಮುಟ್ಟಿದ್ರೆ ಸಾಕು, ನಮ್ಮ ದೇಹದ ಮೇಲೆ ಅವ್ರ ಕೈ ಇಟ್ಟರೆ ಸಾಕು, ಅವ್ರು ನಮ್ಮನ್ನ ಮುಟ್ಟಿದ್ರೆ ಸಾಕು ಅಂತೇಳಿ ಅನೇಕ ಜನರು ಏನು ಮಾಡಿದ್ರು. ಕೆಲವು ಜನರು ಯೇಸುವನ್ನು ನೋಡ್ಲಿಕ್ಕೂ, ಕೆಲವು ಜನರು ಯೇಸುವನ್ನ ಅವ್ರ ಕೈಯಿಂದ ಮುಟ್ಟಿಸ್ಕೊಳ್ಳೋದಕ್ಕೂ, ಕೆಲವು ಜನರು ಬಿಡುಗಡೆ ಹೊಂದಲಿಕ್ಕೂ, ಕೆಲವು ಜನರು ಕೊರತೆ ಕಂಡಿಡಲಿಕ್ಕೂ. ಹಲ್ಲೆಲೂಯಾ. ಕೆಲವು ಜನರು ಬಿಡುಗಡೆ ಹೊಂದಲಿಕ್ಕೂ, ಕೆಲವು ಜನರು ಯೇಸುವನ್ನು ನೋಡ್ಲಿಕ್ಕೂ, ಕೆಲವು ಜನರು ಕೊರತೆಗಳನ್ನ ಕಂಡಿಡಲಿಕ್ಕೆ. ಏನು ಕೊರತೆ? ಇವತ್ತು ಹೆಂಗೆ ನಡೀತು ಪ್ರಾರ್ಥನೆ, ಇವತ್ತು ಹೇಗೆ ನಡೀತು ಆರಾಧನೆ, ಇವತ್ತು ಹೆಂಗೆ ಏಸಪ್ಪ ಮಾತಾಡಿದ್ರು, ಇವತ್ತು ಏಸಪ್ಪ ಹೆಂಗೆ ಅದ್ಭುತ ಮಾಡಿದ್ರು, ಓ ಸರಿನಾ ಆಯ್ತಪ್ಪ. ನ್ಯಾಯ ತೀರ್ಪು ಮಾಡೋರು ನ್ಯಾಯಾಧೀಶ್ವರ ಮಕ್ಕಳು. ಯಾರು ಯಾರು ಅವ್ರನ್ನೇನಂತಾರೆ? ಜಡ್ಜ್ ಮಕ್ಕಳು ಇವರು. ಇದು ಎಲ್ಲ ಸಭೆಗಳಲ್ಲಿ ಈ 3 ಗುಂಪುಗಳು ಇರ್ತಾವೆ. ಒಂದು ದೇವರು ನೋಡ್ಲಿಕ್ಕಾಗಿ, ದೇವರಿಗಾಗಿ ಬರುವಂಥ ಗುಂಪು. ಎರಡನೇದಾಗಿ ಹೆಂಗಾದ್ರೂ ಮಾಡಿ ಇವತ್ತು ಬಿಡುಗಡೆ ಹೊತ್ಕೊಬಿಟ್ರೆ ಸಾಕು ಅಂತೇಳಿ ಬಿಡುಗಡೆಗಾಗಿ ಬರುವಂಥ ಗುಂಪು. ಇನ್ನೊಂದು ಗುಂಪು ಜಡ್ಜ್ ಮಕ್ಕಳು ಇವರು. ಯಾರ ಮಕ್ಕಳು? ಇವ್ರ ಕೆಲಸ ಏನು ಹೇಳ್ರಿ? ಆರ್ಡರ್ ಆರ್ಡರ್ ಆರ್ಡರ್. ಇವರು ಮಾಡೋದು ಇಡ್ಲಿ ವಡೆ ಸಾಂಬಾರು. ಅರ್ಥ ಆಗಿಲ್ಲ? ಜೋರಾಗಿ ಒಂದು ಹಲ್ಲೆಲೂಯ ಶಬ್ದ ಎತ್ತಿ ನಿದ್ದೆ ಮಾಡೋದು. ಹಲ್ಲೆಲೂಯ, ಸ್ತೋತ್ರ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವ್ರು ಬಂದ್ಬಿಟ್ಟು ಏನು ಇವ್ರು ಹಾಕಿದ ಬಟ್ಟೆ ಹಿಂಗಿತ್ತು. ಇವ್ರು ಜಡ್ಜ್ ಮಾಡೋರು. ಇವ್ರು ಯಾರು? ಜಡ್ಜ್ ಮಾಡೋರು. ಏನು ಇವ್ರು ಹಾಕಿದ ಬಟ್ಟೆ ಹಿಂಗಿತ್ತು. ಪಾಸ್ಟರ್ದಲ್ಲಿ ಮೂಗು ಉದ್ದ ಇತ್ತು. ಪಾಸ್ಟರ್ ವಯಸ್ಸು ಸ್ವಲ್ಪ ಕಟ್ಕಟ್ಟಾಗಿ ಬಂತು. ಪಾಸ್ಟರ್ ಹೊತ್ತು ನೋಡ್ದ ಮೈಗೂ ಹಿಂಗಿಟ್ಕೊಂಡ್ರು. ರಿಮೇಶ್ ಹಾಸ್ಮಿ ಆಗ್ಬಿಟ್ಟಿದ್ರು. ಏನಾಗ್ಬಿಟ್ಟಿದ್ರು? ರಿಮೇಶ್ ಹಾಸ್ಮಿ ಆಗ್ಬಿಟ್ಟಿದ್ರು. ಪಾಸ್ಟರ್ ಯಾವತ್ತು ಆಡ್ತಾರಲ್ಲ, ಇವ್ರು ಚೆನ್ನಾಗಿ ಆಡ್ಬಿಟ್ರು. ಜಡ್ಜ್ಮೆಂಟ್. ಇವ್ರು ಜಡ್ಜ್ ಮಾಡೋದು. ಇವ್ರುಗಳು ಹೆಂಗೆ ಅಂದರೆ ಬಂದ ಹಾಗೆ ಇಂದ್ರಿಗೆ ಇವ್ರಿಗೆ ಏಸು ಸ್ವಾಮಿ ಹೇಳೋದು ಇದು ಸರ್ಪ ಸಂತತಿ ಅಂತ. ಯಾರಿಗೆ? ಯಾರಿಗೆ? ಜಡ್ಜ್ ಮಕ್ಕಳಿಗೆ. ಇಲ್ಲ ಇದ್ದೀರಾ? ಈ ಜಡ್ಜ್ ಮಾಡ್ತಾರೆ ಗೊತ್ತಾ? ಹಂಗಿತ್ತು ಹಿಂಗಿತ್ತು, ಅಚ್ಚರಿ ಇಲ್ಲ ಇಚ್ಚರಿ ಇಲ್ಲ, ವಾಕ್ಯ ಹಂಗಿತ್ತು ಹಿಂಗಿತ್ತು, ಅವ್ರು ಹಂಗಿದ್ರು, ಅವ್ರು ಹಂಗೆ ಬಟ್ಟೆ ಹಾಕೊಂಡಿದ್ರು, ಇವ್ರು ಹಿಂಗೆ ಬಟ್ಟೆ. ಈ ಜಡ್ಜ್ ಮಾಡೋರು ಕೆಲವು ಜನರು ಇದ್ದಾರೆ. ಇವರಿಗೆ ಯೇಸು ಸ್ವಾಮಿ ಹೇಳಿದ್ರು, ಸರ್ಪ ಸಂತತಿಯವರೇ, ನಿಮ್ಮ ಹೃದಯ ನನಗೆ ಗೊತ್ತು, ದೇವ್ರಿಗೆ ಗೊತ್ತು. ಫಸ್ಟ್ ಮೊಟ್ಟ ಮಾನ ಮರದಿಗೆ ದೇವ್ರ ಕಡೆಗೆ ಮನೆ ತಿರುಗಿಬಿಡ್ರಿ, ಯಾಕಂದ್ರೆ ದೇವ್ರ ರಾಜ್ಯ ಬಂದ್ಬಿಡ್ತು ಅಂತ ಸ್ನಾನಿಕನಾದ ಯೋಹಾನ ಸ್ಟಾರ್ಟ್ ಮಾಡ್ದ. ಇದೆಲ್ಲ ಕಡೆ ಇರ್ತಾರೆ. ಇಲ್ಲಿ ಕೂಡ ಸೇಮ್ ಹಂಗೆ. ಅಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಇರಲಿಲ್ವಂತೆ, ಮುಳುಬಳ ಅಂತೈತಂತೆ. ಈ ಕಷ್ಟಪಟ್ಟು ಸೇವೆ ಮಾಡೋರು ಏನಿಲ್ಲ ಪಾಪ, ಅವ್ರು ಕಷ್ಟಪಟ್ಟು ಸೇವೆ ಮಾಡ್ತಾ ಇರ್ತಾರೆ. ಈ ಕೂತ್ಕೊಂಡಿರೋರಿಗೆ ಕೆಲವು ಜನರಿಗೆ ಮುಳುಮುಲ ಅಂತ ಸೇಮ್ ಅಲ್ಲೇ ಹಂಗೇನೆ ಕೆಲವು ಜನರಿಗೆ ಮುಳುಮುಲ ಅಂತ ಐತಂತೆ. ಅದಕ್ಕೆ ಅವರು ಏನು ಈಗ ಮಾಡ್ಬೋದಾ? ಪಾಪ ಕ್ಷಮಿಸಿಗೆ ಇವ್ರು ದೇವ್ರಾ? ಯಾಕಂದ್ರೆ ಮುಳುಮುಲ ಅಂತ ಇದೆಯಾ? ಸುಮ್ಮನೆ ಪಾಶ ಕೆಂಬರ್ತಾ ಇದ್ದ. ಹಲ್ಲೆಲೂಯಾ. ಇಲ್ಲಿ ಕೆಲವು ಗುಂಪು ಜನ ಇವನ್ ದೇವರಿಂದ ಮಾತ್ರವೇ ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದ ತಕ್ಷಣ, ಒಬ್ಬೊಬ್ರು ಮಾತುಕೊಟ್ಟಿದ ತಕ್ಷಣ ಯೇಸುವಿಗೆ ಗೊತ್ತಾಯ್ತು, ಮುಟಾಳ, ಪಾಪ ಮಾತ್ರ ಅಲ್ಲ, ರೋಗ ಕೂಡ ಗುಣಪಡಿಸೋ ನನ್ನ ಶಕ್ತಿ ಇದೆ. ಯಾಕಂದ್ರೆ ಆದಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ದೇವರು ನಾನೇ ನರವತಾರ ತೆಗೆದುಕೊಂಡು ಬಂದಿದ್ದೇನೆ, ಅದು ನಾನೇ. ಇವಾಗ ನಿಮ್ಗೆ ಗೊತ್ತಾಗ್ಬೇಕಲ್ಲ ಅಂತ ಹೇಳ್ಬಿಟ್ಟೆ ನೀನು ಪಾಪ ಕ್ಷಮಿಸಿದ್ದೀನಿ ನೋಡೋ. ಈ 3 ಜನಗಳ ಮಧ್ಯದಲ್ಲಿ, ಈ ಮಂಡು ಜನಗಳ ಮಧ್ಯದಲ್ಲಿ ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಹಾಸಿಗೆ ಎತ್ಕೋ, ಈ ಊರ ಮುಂದೆ ನಡ್ಕೊಂಡು ಹೋಗು. ಇವ್ರ ಮುಂದೆ, ಯಾರ ಮುಂದೆ? ಜಡ್ಜ್ ಮಕ್ಕಳಿದಾರಲ್ಲ. ಯಾರ ಮಕ್ಕಳು? ಜಡ್ಜ್ ಮಕ್ಕಳಿದಾರಲ್ಲ, ಅವ್ರ ಮುಂದೆ ನಡಿ. ಅವ್ರ ಜಡ್ಜ್ಮೆಂಟ್ಗಳೆಲ್ಲ ಉಲ್ಟಾ ಆಗ್ಬೇಕು. ಹಲ್ಲೆಲೂಯ ಅಂತೇಳಿದ ತಕ್ಷಣ ಅಲ್ಲಿದ್ದಂತ ಆ ರೋಗಿ ಪಟ್ ಅಂತೇಳಿ ಗೋಡೆ ಇಟ್ಕೊಂಡು ಎದ್ದೇಳ್ದ. ಎಲ್ಲರ ಕಣ್ಣು ಕೆಂಪಾಗ್ತದೆ. ನಾವೇನು ತಗಲಾಕ್ಬೇಕಂತೇಳಿ ನೋಡ್ದು. ಬಟ್ ಇದು ತಗಲಾಕೊಳ್ಳೋ ದೇವರಲ್ಲ, ಇದು ತಗಲಾಯಿಸುವಂತ ದೇವರು. ಅವನು ಎದ್ದೇಳಲಿಕ್ಕೆ ಪ್ರಾರಂಭ ಮಾಡ್ದ. ಇಷ್ಟು ವರ್ಷಗಳ ಕಾಲ ಅವನನ್ನು ಒತ್ತುಕೊಂಡು ನಡೆದಂತ ಹಾಸಿಗೆಯನ್ನ ಇವನು ಒತ್ತುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ. ಜನಗಳು ಗೊತ್ತಾಯ್ತು, ಇವನ ಪಾಪ ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯಾ. ಇವನ ಪಾಪ ಅಂದ್ರೆ ನಿನ್ನ ರೋಗ ಸೌಖ್ಯ ಆಗಬೇಕಾದ್ರೆ, ನಿನ್ನ ರೋಗ ಬಿಡುಗಡೆ ಆಗಬೇಕಾದ್ರೆ, ನಿನಗೆ ಹತ್ತಿರವಂತ ಕುಷ್ಠ ಬಿಟ್ಟು ಹೋಗಬೇಕಾದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡಬೇಕು.
ನಿನ್ನ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ಆ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ಲಿಕ್ಕೆ ಗುರುತೇನು ಗೊತ್ತಾ? ನಮಗೆ ಪಾಪ ಕ್ಷಮಾಪಣೆಯ ಬಿಡುಗಡೆ ಉಂಟಾಗಬೇಕು. ಪಾಪ ಕ್ಷಮಾಪಣೆಯ ಬಿಡುಗಡೆ ನಮಗೆ ಉಂಟಾಗುವಾಗ ನಮ್ಮನ್ನು ಹತ್ತಿಕೊಂಡಿರುವಂತಹ ರೋಗಗಳು ತನ್ನಷ್ಟಕ್ಕೆ ತಾನೇ ಸಮಸ್ಯೆಗಳೆಲ್ಲ ಬಿಟ್ಟು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅವಾಗ ತಿಳ್ಕೊಳ್ಬೇಕು, ದೇವರ ಕೃಪೆಯಿಂದ ಇವಳ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯಾ. ಇವರೆಲ್ಲ ಕಣ್ಣುಗಳು ಕೆಂಪಾಯ್ತಾರ. ನಾವೇನೋ ಜಡ್ಜ್ಮೆಂಟ್ ಮಾಡ್ಬಿಟ್ಟು ಇದು ಚಕ್ಪಟ್ಟ ಏನು ಡಿಫ್ರೆಂಟ್ ಆಗಿ ನಡೀತಾ ಇದೆ ನೋಡಿದ್ರು. ಅನ್ಯಾಯವಾಗಿ ತಗಲಾಕೊಂಡ್ಬಿಟ್ವಲ್ಲ ನಾವು. ಹಂಗೇನೆ ಈ ಜಡ್ಜ್ ಮಕ್ಕಳು ಅವ್ರ ಗುಂಡೆ ಎಗಿತಾರೆ, ಆ ಗುಂಡಿಯಲ್ಲಿ ಅವರೇ ಬಿದ್ದುಬಿಡ್ತಾರೆ. ಉಲ್ಟಾ ಬೀಳ್ಸುವ ದೇವ್ರ ಕಾರ್ಯ ಮಾಡ್ತಾರೆ. ಅಂದ್ರೆ ನೀವು ದೇವರಲ್ಲಿದ್ದುಕೊಂಡು ದೇವರ ಚಿತ್ತಕ್ಕೆ ಅನುಗುಣವಾಗಿ ನೀವು ನಡ್ಕೊಳ್ಳುವಾಗ ನಿಮ್ಮ ಮುಂದಗಡೆ ಕೆಲವು ಜಡ್ಜ್ಗಳನ್ನು ಮಾಡುವಾಗ ಆ ಜಡ್ಜ್ಗಳನ್ನು ಈ ದಿನಗಳಲ್ಲಿ ಸ್ವರ್ಗೀಯ ದೇವರ ಕೆಲವು ಉಲ್ಟಾಗಳನ್ನು ಮಾಡಿ ತಾರುಮಾರು ಮಾಡಿ ಅವುಗಳ ಮುಂದಗಡೆ ಜಯಕರವಾಗಿ ನಮ್ಮ ಜೀವಿತಗಳನ್ನು ಈ ದಿನಗಳಲ್ಲಿ ಯೇಸುವಿನ ನಾಮದಲ್ಲಿ ನಡೆಸಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇವರು ಯೇಸು ಹತ್ರ ಹೋಗಿ ಕೆಲವು ಜಡ್ಜ್ಮೆಂಟ್ಗಳು ಮಾಡ್ತಾರೆ, ಹಂಗೆ ಹಿಂಗೆ ಅಂತೇಳಿ. ಅಂತ ಜಡ್ಜ್ಮೆಂಟ್ಗಳನ್ನ ಸ್ವರ್ಗೀಯ ದೇವರು ಈ ದಿನಗಳಲ್ಲಿ ತಾರುಮಾರು ಮಾಡಿ ಅವರ ಮುಂದೆಗಡೆ ಜಯದ ಘೋಷದೊಂದಿಗೆ ನಡೆದಾಡುವಂತೆ, ಜೀವಿಸುವಂತೆ, ಬದುಕುವಂತೆ ನಿಮ್ಮ ಜೀವಿತಗಳನ್ನ ಈ ದಿನಗಳಲ್ಲಿ ಸ್ವರ್ಗೀಯ ದೇವರು ಮಾರ್ಪಡಿಸಲಿ. ಈ ಲೋಕ ನಮಗೆ ಜಡ್ಜ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಈ ಲೋಕ ನಮಗೆ ತೀರ್ಪು ಕೊಡೋದು ದೊಡ್ಡ ವಿಷಯ ಅಲ್ಲ. ತೀರ್ಪು ಮಾಡೋ ನಮ್ಮನಿದ್ದಾನೆ. ಆ ತೀರ್ಪಿನ ಮುಂದುಗಡೆ ನಮ್ಮ ಕಾರ್ಯಗಳು ಸರಿಯಾಗಿರ್ಬೇಕು. ಕಾರಣ ಅವನೇ ನಮಗೆ ಸ್ವರ್ಗ ಕೊಡುವುದಕ್ಕೂ ನರಕದಲ್ಲಿ ಹಾಕೋದಕ್ಕೂ ಅಧಿಕಾರವುಳ್ಳ ದೇವರಾಗಿದ್ದಾನೆ. ಈ ಯೇಸು ಸಾಧಾರಣವಾದವನಲ್ಲ, ಈ ದೇವರು ಸಾಧಾರಣವಾದವನಲ್ಲ. ಇವನು ತೀರ್ಪನ್ನು ಕೊಡುವಂತವನಾಗಿದ್ದಾನೆ. ಇವನ ಕೈಯಲ್ಲಿ ತಕ್ಕಡಿ ಇದೆ. ಹಲ್ಲೆಲೂಯಾ. ಕೆಲ ಜನರು ಜಡ್ಜ್ಮೆಂಟ್ ಮಾಡ್ತಾರೆ, ಆ ಜಡ್ಜ್ಮೆಂಟ್ಗೆ ನೀವು ತಲೆನೇ ಕಟ್ಸ್ಕೊಂಡ್ಬಿಡ್ರಿ. ಕಾರಣ ಅವ್ರ ಕೈಲಿ ತಕ್ಕಡಿ ಇಲ್ಲ. ಅರ್ಥ ಆಗ್ತದೆ? ಕೆಲವು ಜನರು ಜಡ್ಜ್ಮೆಂಟ್, ಅಯ್ಯೋ ಸೋತೋಗ್ಬೇಡ್ರಿ, ಹೇಳ್ರಿ ನಡೆ ನಾನು ಕಂಡಿದ್ದೀನಿ ಸೈತಾನ ಹೇಳ್ವೇನಾ ಅವಾಗ ಹೇಳ್ತಾ ಇರ್ತಾನೆ ಪಚ್ಪಾಂಡ್ಲಿ ಅಂತ ನವೀನ್. ಅಲ್ಲೇ ನಡಿ ನಾನು ಕಂಡಿದ್ದೇನೆ. ಅಲ್ಲೇ ನಾನು ನಿಂದೆಲ್ಲ ಕಂಡಿದ್ದೀನಿ, ನಡಿ. ಇದನ್ನ ಎಷ್ಟೇ ನಿನ್ನ ಆಲೋಚನೆ ಕೊಟ್ಟು ಜಡ್ಜ್ ಮಾಡಿ ನನ್ನ ಮೇಲೆ ನೀನು ಏನೇ ಮಾಡಿದ್ರು ಕೂಡ ನಿನ್ನ ಕೈಯಲ್ಲಿ ತಕಡಿ ಇಲ್ಲ. ನನ್ನ ಕುರಿತು ತೀರ್ ಮಾಡುವಂತ ಒಬ್ಬ ದೇವರಿದ್ದಾನೆ. ಅವನ ಕೈಯಲ್ಲಿ ನನ್ನ ಕುರಿತು ಒಂದು ತಕಡಿ ಇದೆ. ಆ ತಕಡಿ ತೂಕ ಮಾಡ್ತಾನೆ. ಫಾದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಮದರ್ಸ್ ಡೇ, ಈಗ ಪಾಸ್ಟರ್ಸ್ ಡೇ, ಫೋನ್ ಡೇ, ಪೆನ್ ಡೇ, ಬುಕ್ ಡೇ, ಹಾಲಿಡೇ, ಆ ಡೇ, ಈ ಡೇ ಎಲ್ಲ ಬಂದ್ಬಿಟ್ಟಿದೆ. ಸುಮ್ಮನೆ ಪಾರ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ. ಇನ್ನು ಸ್ವಲ್ಪ ದಿನ ಹೋಗ್ಲಿ ಮರ್ಡರ್ ಡೇ. ಏನ್ ಡೇ? ಮರ್ಡರ್ ನೋಡಿದ್ದೀರಾ? ಮರ್ಡರ್ ಈ ರೌಡಿಗಳೆಲ್ಲ ಸೇರಿ ರೌಡಿ ಡೇ. ಯಾವ ಡೇ? ರೌಡಿ ಡೇ. ಎಲ್ಲ ಡೇಗಳು ಇದೆ. ಇದನ್ನ ಒಂದು ಡೇ ಕೂಡ ಇದೆ. ಅದು ಯಾವ ಡೇ ಗೊತ್ತಾ? ಜಡ್ಜ್ಮೆಂಟ್ ಡೇ. ಯಾವ ಡೇ? ಜಡ್ಜ್ಮೆಂಟ್ ಡೇ. ಈ ಜಡ್ಜ್ಮೆಂಟ್ ಡೇ ಎಲ್ಲಿ ಗೊತ್ತಾಗೋದು? ದೇವ್ರ ಮುಂದಗಡೆ. ಅಲ್ಲೇ ತಾರು ಮಾರು ಮಾತಾಡಿ ಇಲ್ದಿರೋದನ್ನೆಲ್ಲ ಮಾತಾಡೋರ್ಗೆ ಹೇಳ್ಬೇಕು, ನನ್ನ ನ್ಯಾಯ ಕೂಡ ನಿನ್ನ ನ್ಯಾಯ ಕೂಡ ಒಂದು ತಕ್ಕಡಿಯ ಮುಂದಗಡೆ ಹಾಕಲ್ಪಡ್ತದೆ. ಆ ದಿನದಲ್ಲಿ ತಕ್ಕಡಿಯ ಮುಂದಗಡೆ ಹಾಕಲ್ಪಡುವಾಗ ಯಾವ ತಕ್ಕಡಿಯಲ್ಲಿ ತೂಕ ಜಾಸ್ತಿ ಬರ್ತದೋ ಆ ತಕ್ಕಡಿಯಲ್ಲಿ ಆ ತೂಕವನ್ನು ತೆಗೆದು ಅವನ ಬೊಕ್ಕಸದಲ್ಲಿ ಇಡುವಂತ ಒಂದು ಸಮಯ, ಒಂದು ಗಳಿಗೆ ಬರುತ್ತೆ. ದೇವ್ರ ಹತ್ರ ಏನಿದೆ? ಇದು ಯಾವ ತಕ್ಕಡಿ? ನ್ಯಾಯವುಳ್ಳ ತಕ್ಕಡಿ. ನಿನ್ನ ಆಟನ ನಡೆಯಲ್ಲ, ನನ್ನ ಆಟನ ನಡೆಯಲ್ಲ, ನಿನ್ ತೀರ್ಪು ನಡೆಯಲ್ಲ, ನನ್ನ ತೀರ್ಪು ನಡೆಯಲ್ಲ. ಆ ತಕ್ಕಡಿ ನಮ್ಮ ಕಾಲ ಕುರಿತು ಹೇಳ್ತದೆ. ಹಲ್ಲೆಲೂಯಾ. ಅವನ ಕೈಯಲ್ಲಿ ತಕ್ಕಡಿ ಇದೆ, ಅವನ ಕೈಯಲ್ಲಿ ಮರ ಇದೆ. ಏನಿದೆ? ಮರ. ಏನಕ್ಕೆ ಮರ ಉಪಯೋಗಿಸೋದು? ಬಿರಿಯಾನಿ ಮಾಡಾಗ ಮರ ಇದೆಯಲ್ಲ, ಮರ ಏನಕ್ಕೆ ಉಪಯೋಗಿಸೋದು? ಸರಿಗಲ್ಲ ಹಾಕೊಳ್ಳೋಕೆ ಸೆರಗ್ತಾರೆ. ಏನಕ್ಕೆ ಸೆರಗೋದು? ಒಟ್ಟು ಧೂಳು, ಕಲ್ಲು, ಕಸ, ಕಡ್ಡಿ ಎಲ್ಲ ಮಿಕ್ಸ್ ಆಗಿರುತ್ತೆ.
ಆ ಕಲ್ಲು ಕಡ್ಡಿ ತೆಗೆದುಕೊಳ್ಳುತ್ತೆ, ನಾನು ಕೂಡ ಅಕ್ಕಿನೇ ಅಂತ, ನಾನು ಕೂಡ ಅಕ್ಕಿನೇ, ನಾನು ಕೂಡ ಗೋಧಿನೇ, ನಾನು ಕೂಡ ಬಟ್ ಆ ಮರ ದೇವ್ರು ಸೆರಗುವಾಗ ಅದೆಲ್ಲ ಸೆಪ್ರೇಟ್ ಬರುತ್ತೆ. ನೀನು ಹೇಳ್ಬೇಕು ಅವಾಗ ನೀನು ಹೇಳ್ಬೇಕು ನಾನು ಹೇಳ್ದೆ ಮಟ್ಟು ಮಾನ ಮರ್ಯಾದೆ ದೇವ್ರ ಹತ್ರ ಇದಾರೆ, ಸುಮ್ಮನೆ ಇದಾರೆ, ಇಲ್ಲ ಅಂತ ಹೇಳಿಲ್ಲ. ನೀನು ಹೃದಯದ ಒಳಗಡೆ ಇದ್ದಾರ? ದೇವ್ರು ಇದ್ದಾರೆ. ಎಲ್ಲಿರ್ಬೇಕು ಅವರು? ಪ್ರತಿ ಒಬ್ಬರು ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಬಾಗಿಲು ತಡ್ತಾ ಇದ್ದಾರೆ. ಅವ್ರು ಬಂದು ನಿಂತ್ಕೊಂಡು ಬಾಗಿಲು ತೊಡೋ ದೊಡ್ಡ ವಿಷಯ ಅಲ್ಲ, ಯೇಸು ಸ್ವಾಮಿ ಇರೋ ದೊಡ್ಡ ವಿಷಯ ಅಲ್ಲ. ಅವ್ರು ನೀನು ಹೃದಯದ ಒಳಗಡೆ ಬಂದಿದ್ದಾರಾ? ಹಲೋ, ಅವ್ರು ನಿನ್ನ ಹೃದಯದ ಒಳಗಡೆ ಬಂದ್ಬಿಟ್ರೆ ಈ ಹೃದಯ ನಿನ್ನ ಬಾಡಿ ಮಾತ್ರ ಕಂಟ್ರೋಲ್ ಮಾಡೋದು. ಹಲೋ, ಏನು ಕಂಟ್ರೋಲ್ ಮಾಡುತ್ತೆ? ಕಣ್ಣು ಡೊಂಕಾಗೋದ್ರೆ ಕಣ್ಣ ನೆಟ್ಟಗೆ ಮಾಡುತ್ತೆ, ಕಣ್ಣು ಡೊಂಕಾಗೋದ್ರೆ ಕಣ್ಣನ್ನ ನೆಟ್ಟಿಗೆ ಮಾಡುತ್ತೆ. ನೋಡಿದಿರಾ ಸೆಂಟರ್ ಫ್ರೆಶ್ ನೋಡಿದಿರಾ? ಹೆಂಗೆ ಸುಮ್ಮನೆ ಇರಲ್ಲ. ಅವ್ರಿಗೆ ಗೊತ್ತಿಲ್ಲ, ದೇವ್ರ ವಾಕ್ಯ ಹೇಳ್ತದೆ, ನೀನು ಮಾತಾಡೋ ಪ್ರತಿಯೊಂದು ಮಾತಿಗೂ ಗೊತ್ತು. ಆದರೂ ಕೂಡ ಆ ಟೈಮಲ್ಲಿ ತುಗ್ದಲ್ಲಿ ಹಾಕಿದ ತಕ್ಷಣ ಸೊಯ್ ಡಮಕ್, ಎಲ್ಲೇ ತಕಡಿಲಿ ಹಾಕಿದ ತಕ್ಷಣ ಸೊಯ್ ಟಬಕ್. ಮತ್ತೆ ಹೇಳ್ತಾರೆ ಯೇಸು ನನ್ನ ಒಳಗಡೆ ಇದ್ದಾರೆ. ಯೇಸು ನಿನ್ನ ಒಳಗಡೆ ಇದ್ರೆ ಅವರು ನಿನ್ನ ಕಣ್ಣು ಕಂಟ್ರೋಲ್ ಮಾಡ್ತಾರೆ. ಯೇಸು ಈ ಹೃದಯದಲ್ಲಿದ್ರೆ ಅವರು ನಿನ್ನ ಬಾಯನ್ನು ಕಂಟ್ರೋಲ್ ಮಾಡ್ತಾರೆ. ಯೇಸು ನಿನ್ನ ಹೃದಯದ ಒಳಗಡೆ ಇದ್ರೆ ಟೋಟಲ್ ನಿನ್ನ ಅಂಗಾಂಗ ಸರ್ವೇಂದ್ರಗಳನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ. ಅವ್ರು ಕಂಟ್ರೋಲ್ ಮಾಡುವಾಗ ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಈಗ ಕುದುರೆ ಗೊತ್ತಾ? ಕುದುರೆ ಮೇಲೆ ಏನು ಹೋಗಾಗ್ತದಾ? ಏನ್ ಬೇಕು ಅದಕ್ಕೇನು ಹಾಕ್ಬೇಕು? ಕಡಿವಾಣ ಹಾಕ್ಬಿಟ್ಟು ಕಡಿವಾಣ ಬಿಟ್ಬಿಟ್ಟು ಹಂಗೆ ನಡಿ ಅಂದ್ರೆ ಆಗುತ್ತಾ? ಹೋದ್ರೆ ಎದ್ದು ನಿಂತ್ಕೊಂಡ್ರೆ ಕೆಳಗಡೆ ಬಿದ್ದದ್ದು ನಾವು ಅಲ್ವಾ? ಈಗ ಅದ್ರ ಮೇಲೆ ಕುತ್ಕೊಂಡ್ಬೇಕಾದ್ರೆ ಏನು ಹಿಡ್ಕೊಂಡು ಕುತ್ಕೊಂತಾರೆ? ಕಡಿವಾಣ ಹಿಡ್ಕೊಂಡು ಕುತ್ಕೊಂತಾರೆ. ಈ ಕಡಿವಾಣನೇ ಅದು ಕುದುರೆ ಎಷ್ಟೇ ವೇಗವಾಗಿ ಓಡ್ಲಿ, ಎಷ್ಟೇ ಸ್ಪೀಡಾಗಿ ಓಡ್ಲಿ, ಅದನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಆ ಕಡಿವಾಣನೇ. ಆ ಕಡಿವಾಣವನ್ನು ನಾನು ಬಲದ ಕಡೆಗೆ ಹೇಳಿದ್ರೆ ಅದು ಬೆಳಕು ಬರ್ತದೆ, ಎಡಕ್ಕೆ ಹೇಳಿದ್ರೆ ಎಡಗಡೆ ಬರ್ತದೆ. ಅಲ್ಲ ಲೋಯ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಬಾಯಿಗೆ ಏನಾಕು? ಕಡಿವಾಣ ಹಾಕು. ಯಾಕೆ? ಇದು ಕಂಟ್ರೋಲ್ ಇಲ್ಲ. ಸೆಂಟರ್ ಫ್ರೆಶ್ ಇದು ಏನೋ ಇದೆಯಲ್ಲ, ಇಡೀ ಕಾಡಿಗೆ ಬೆಂಕಿ ಹರಿಸದಂತೆ. ಇಡೀ ಕಾಡಿಗೆ ಬೆಂಕಿ ಅಂದ್ರೆ ಎಷ್ಟು ಕುಟುಂಬಗಳು ಅನ್ಸಲ್ಲ ಇದು. ಹಲೋ, ಇಡೀ ಕಾಡಿಗೆ ಕಿಚ್ಚನ್ನ ಅನ್ಸದಂತೆ, ಬೆಂಕಿ ಕೆಂಡ ಅನ್ಸದಂತೆ, ಬೆಂಕಿ ಅನ್ಸದಂತೆ, ಇಡೀ ಕಾಡಿ ಸುಟ್ಟಾಕ್ಬಿಡ್ತದಂತೆ. ಯಾವುದು? ಇದೊಂದು ನಾಲಿಗೆ, ಅಷ್ಟು ಪವರ್ ಇದೆ ನಾಲಿಗೆಗೆ. ಅದಕ್ಕೆ ಕಡಿವಾಣ ಇದಕ್ಕೆಲ್ಲ ಹಾಕಲ್ಪಡಬೇಕಾದ್ರೆ ಕಣ್ಣಿಗೆ ಕಡಿವಾಣ, ನಾಲಿಗೆ ಕಡಿವಾಣ, ಬಾಯಿ ಕಡಿವಾಣ, ಕೈ ಕಾಲು ಕಡಿವಾಣ ಹಾಕಲ್ಪಡಬೇಕಾದ್ರೆ ಅವರು ಹೊರಗಡಿದ್ರೆ ಆಗಲ್ಲ, ಅವರು ಹೃದಯದ ಒಳಗಡೆ ಬರಬೇಕು. ಕೆಲ ಜನರು ಹೇಳ್ತಾರೆ ಯೇಸುನ ಹತ್ರ ಇದ್ದಾರೆ, ಇದ್ರೆ ಏನು ಪ್ರಯೋಜನ? ಯೇಸು ಇದ್ದಾರೆ, ಇದ್ರೆ ಏನು ಪ್ರಯೋಜನ? ಅವ್ರು ಇರ್ಬೇಕಾಗಿರೋದು ಈಚೆ ಕಡೆಲ್ಲ, ಅವ್ರು ಇರ್ಬೇಕಾಗಿರೋದು ನಿನ್ನ ಹೃದಯದ ಒಳಗಡೆ. ಅವ್ರು ನಿನ್ನ ಹೃದಯದ ಒಳಗಡೆ ಬಂದ್ಬಿಟ್ರೆ ಆಟೋಮೆಟಿಕ್ ಎಲ್ಲ ಚೇಂಜ್ ಆಗುತ್ತೆ. ಹಲೋ, ಈ ಎಲ್ಲ ಪ್ರಸಂಗ ಕೇಳಿದ್ವಿ ಬಿಡಿ ಪಾಸ್, ಇಲ್ಲಿಸಿ ಬೇರೆ ಏನು ಪ್ರಸಂಗ ಇದ್ರೆ ಮಾಡ್ರಿ ಪಾಸ್. ಅಲ್ಲೂಯ್ಯ. ಜಕ್ಕಾಯನ ಮನೆಗೆ ಯೇಸು ಹೋಗ್ತಾರೆ. ಹೋಗಿದ ತಕ್ಷಣ ಅವನ ಹೃದಯದ ಒಳಗಡೆ ದೇವರ ಸಾನ್ನಿಧ್ಯ ಪ್ರವೇಶ ಆಗುತ್ತೆ. ಅವನ ಹೃದಯದ ಒಳಗಡೆ ದೇವರ ಸಾನ್ನಿಧ್ಯ ಪ್ರವೇಶ ಆಗಿದ ತಕ್ಷಣ ಅವನು ಹೇಳ್ತಾ ಇದ್ದಾನೆ, ನನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ, ನನ್ನ ಆಸ್ತಿಯನ್ನೆಲ್ಲ ಮಾಡಿ ಬಡವರಿಗೆ ಅರ್ಧ ಕೊಟ್ಬಿಡ್ತೀನಿ, ಯಾರ ಥರ ಏನು ಕಿತ್ಕೊಂಡಿದ್ದೀನಿ 2-3 ಕೊಟ್ಬಿಡ್ತೀನಿ. ಬದಲಾವಣೆ ಬರಬೇಕಾದವನು ಬರಬೇಕಾದ ಜಾಗದಲ್ಲಿ ಬರಬೇಕಾದ ರೀತಿಯಲ್ಲಿ ನಿಮ್ಮ ಒಳಗಡೆ ಬಂದುಬಿಟ್ರೆ ಟೋಟಲ್ ನಮ್ಮ ಮೇಲೆ ಬದಲಾವಣೆ. ಅಲ್ಲೇಲೂಯ. ವ್ಯವಹಾರದಲ್ಲಿ ಬದಲಾವಣೆ, ನೋಟದಲ್ಲಿ ಬದಲಾವಣೆ, ಚಿಂತೆಯಲ್ಲಿ ಬದಲಾವಣೆ, ಮಾತುಗಳಲ್ಲಿ ಬದಲಾವಣೆ, ನಡವಳಿಕೆಯಲ್ಲಿ ಬದಲಾವಣೆ, ಕ್ರಿಯೆಗಳಲ್ಲಿ ಬದಲಾವಣೆ, ಕೊಡೋದ್ರಲ್ಲಿ ಬದಲಾವಣೆ, ತೆಗೆದುಕೊಳ್ಳೋದ್ರಲ್ಲಿ ಬದಲಾವಣೆ, ಎಲ್ಲ ಪ್ರತಿಯೊಂದು ವಿಷಯಗಳಲ್ಲೂ ಟೋಟಲ್ ಬದಲಾವಣೆ ಆಗಿರುತ್ತೆ. ಅಲ್ಲೇಲೂಯ. ಈ ಬದಲಾವಣೆ ಆಗದೆ ಇರುವಂಥ ಕೆಲ ಜನ ಬಂದು ಕೂತ್ಕೊಂತಾರೆ, ಅವರೇ ಜಡ್ಜ್ ಮಕ್ಕಳು. ಯಾರ ಮಕ್ಕಳು? ಇವ್ರ ಕೆಲಸ ಏನು? ಏನು ಜಡ್ಜು? ನಿಮಗೆ ಗೊತ್ತು, ನಾವು ಹೇಳೋದೇ ಬೇಡ. ಅಲ್ಲ ಲೂಯ. ಅವ್ರ ತಟ್ಟೆಯಲ್ಲಿ ಯಜ್ಞ ಬೀಜಿದ್ರು ಕೂಡ ಅದು ಕಾಣಿಸಲ್ಲ ಅಂತ. ಅವ್ರ ತಟ್ಟೆಯಲ್ಲಿ ಜಿರ್ಲೆ ಅಲ್ಲ, ಯಜ್ಞ.
ಹೆಗಣ ಎಷ್ಟಪ್ಪ ಇರ್ತದೆ? ಪೊಂದೆಲ್ಕ ಅಂತ ನಾವೆಲ್ಲ ಅದನ್ನ పొందెలక. ఏం ఎలక? పొందెలక ఎట్లుంటుంది? ఎగణ ಹೆಂಗಿರ್ತದೆ? ಅಷ್ಟು ದಪ್ಪ. ಅವ್ರ ತಟ್ಟಿನಲ್ಲಿದ್ರು ಕೂಡ ಅವ್ರು ಕಾಣಿಸಲ್ಲ. ಪಕ್ಕದ ಮೇಲೆ ಸ್ವಲ್ಪ ಜಿಳ್ಳೆ ಕಾಣಿಸುತ್ತೆ. ನಾಚಿಕೆ ಹಾಕ್ಬೇಕು ನಮಗೆ. ಇಲ್ಲಿ ಕೆಲ ಜನರು ಇದ್ದೀರಿ, ಮೊದಲು ತೀರ್ಪು ಮಾಡೋದು ನಿಲ್ಲಿಸು. ಆ ತೀರ್ಪೆ ನಿನಗೆ ಉರುಳಾಗಿ ಮಾರ್ಪಡುತ್ತೆ. ದೇವ್ರು ಮಾತಾಡ್ತಾ ಇದಾರ. ತೀರ್ಪು ಮಾಡೋ ಕೆಲವೊಂದು ವ್ಯಕ್ತಿಗಳಲ್ಲಿ ಇದ್ದೀರಿ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಇವತ್ತು ನೀನು ಬದಲಾಗಬೇಕು. ನೀನು ಇಲ್ದಿರೋ ತೀರ್ಪುಗಳೆಲ್ಲ ಮಾಡ್ಕೊಂತಿರಿದ್ರೆ ಆ ತೀರ್ಪು ನಿನಗೆ ಉರುಳಾಗಿ ಮಾರ್ಪಡ್ತದೆ. ಆ ಉರುಳು ನಿನಗೆ ಗುಂಡಿಯನ್ನು ತೋಡುವಂಥದ್ದಾಗಿರ್ತದೆ. ಆ ಗುಂಡಿ ಒಳಗಡೆ ನೀನು ಬೀಳುವಂತನಾಗಿರ್ತಿ, ನೀನು ಬೀಳುವಂಥವಳಾಗಿರ್ತಿ. ಆದ್ರಿಂದ ಕರ್ತನ ಹೇಳ್ತಾನೆ, ನ್ಯಾಯ ಮಾಡೋದು ನಿನ್ನ ಕೆಲಸ ಅಲ್ಲ, ತೀರ್ಪು ಮಾಡೋದು ನಿನ್ನ ಕೆಲಸ ಅಲ್ಲ. ತೀರ್ಪು ಮಾಡುವಂಥ ಒಬ್ಬ ದೇವರಿದ್ದಾನೆ, ಅವನಿಗೆ ಲೋಪಿಸ್ಕೊಡು, ಅವ್ರಿಗೆ ಲೋಪಿಸ್ಕೊಡು. ಹಲ್ಲೆಲೂಯ. ತೀರ್ಪು ಮಾಡುವಂಥದ್ದು ಸ್ವಭಾವ. ದೇವ್ರು ಹೇಳ್ತಾರೆ ತೀರ್ಪು ನೀವು ಮಾಡಬಾರ್ದು ಅಂತ. ಆದರೂ ಕೂಡ ತೀರ್ಪು ಮಾಡುವಾಗ ತಿಳ್ಕೊಳ್ಬೇಕು, ನಿನ್ನ ಒಳಗಡೆ ಬೇರೆ ಒಂದು ಸ್ಪಿರಿಟ್ ಇದೆ ಅಂತ. ಯಾವ ಸ್ಪಿರಿಟು? ಇದು ಹೋಲಿ ಸ್ಪಿರಿಟ್ ಅಲ್ಲ, ಇದು ಈವಿಲ್ ಸ್ಪಿರಿಟ್, ಇದು ದುರಾತ್ಮ. ಇದು ತೀರ್ಪು ಮಾಡುವಂಥ, ಅನ್ಯಾಯವಾಗಿ ತೀರ್ಪು ಮಾಡುವಂಥ ದುರಾತ್ಮ. ಅದಕ್ಕೆ ಕರ್ತನ ಹೇಳ್ತಾನೆ, ತೀರ್ಪು ಮಾಡೋಕ್ಕೆ ನಾ ಮುಂಚೆ ನಿನ್ನ ಕಣ್ಣಲ್ಲಿ ಏನಿದೆ ಫಸ್ಟ್ ನೋಡು. ನಿನ್ನ ಕಣ್ಣಲ್ಲಿರುವಂಥ ತೊಳೆಯನ್ನು, ರವೆಯನ್ನು ತೆಗಿ, ಆಮೇಲೆ ನಿನ್ನ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ನಾವೆಲ್ಲ ಹಂಗಲ್ಲ, ಇಲ್ಲ 26 ತೊಲೆ ಕಣ್ಣಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ತಲೆ ನೋಡೋಕೆ ಹೋಗೋದು ನಾವು. ಹಲ್ಲೆಲೂಯಾ. ಎಲ್ಲ ಯೇಸುವಿನ ನಾಮದಲ್ಲಿ ಬದಲಾಗಲಿ. ಇಲ್ಲಿ ಕೂಡ ಹಾಗೇನೆ ಜಡ್ಜ್ ಮಾಡೋರು ಇದ್ರು. ಯೇಸು ಅಭಾವ ಕ್ಷಮಿಸಕ್ಕೆ ಸಾಧ್ಯನಾ, ದೇವರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಅವರು ಮುಂದಗಡೆ ದೇವರು ನಾನು ದೇವರೇ ಅಂತೇಳಿ ಪ್ರಕಟಿಸಿದನು. ಹಲ್ಲೆಲೂಯಾ. ಈಗ ಅಲ್ಲಿ ಅನೇಕ ವರ್ಷಗಳಿಂದ ಪಾರ್ಶ್ವವಾಯು ರೋಗಿಯಾಗಿರೋ ಒಬ್ಬ ಮನುಷ್ಯ ಬಿದ್ದಿದ್ದಾನೆ. ಇವನನ್ನು ಗುಣಪಡಿಸಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗಿಲ್ಲ. ಹಳ್ಳಿಗಳಿಗೆ, ಗ್ರಾಮಗಳಿಗೆ ಯೇಸು ಹೋಗುವಾಗ ಅಲ್ಲೊಂದು ಮನೆಯಲ್ಲಿ ಯೇಸು ಹೋಗಿರ್ತಾರೆ, ಜನಗಳೆಲ್ಲ ತುಂಬಿಕೊಂಡಿರ್ತಾರೆ. ಈಗ ಇವನಿಗೆ ಸುದ್ದಿ ಗೊತ್ತಾಗುತ್ತೆ. ಆಗ ಆ ಸುತ್ತಮುತ್ತಲ ಒಂದು 4 ಜನ ತೀರ್ಮಾನ ಮಾಡ್ತಾರೆ, ನಾವು ಪಾಪ ಅವನ ಕೈಯಲ್ಲಿ ಆಗಲ್ಲ, ನಾವು 4 ಜನ ಸೇರಿ ಇವನನ್ನು ತೆಗೆದುಕೊಂಡು ಹೋಗೋಣ. 4 ಜನ ಸೇರಿ ತೀರ್ಮಾನ ಮಾಡಿ ಇವನನ್ನು ತೆಗೆದುಕೊಂಡು ಹೋಗುವಾಗ ನೋಡ್ತಾರೆ, ಜನ ಭಯಂಕರ ಗುಂಪಾಗಿ ನಿಂತಿರ್ತಾರೆ. ಜನರು ಭಯಂಕರ ಗುಂಪಾಗಿ ನಿಂತಿರುವಾಗ ಯೇಸು ಹತ್ರ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಕೆಲವು ಜನರು ಯೇಸು ಹತ್ರ ಕರ್ಕೊಂಡು ಬರಬೇಕಾದ್ರೆ ಸುಮ್ಮನೆ ಅಲ್ಲ, ಕೆಲವೊಂದು ಹೋರಾಟಗಳು ಬರ್ತದೆ, ಕೆಲವೊಂದು ತಡೆಗಳು ಬರ್ತದೆ. ಆದರೂ ಕೂಡ ನಮ್ಮ ಪ್ರಯತ್ನ ನಾವು ನಿಲ್ಲಿಸಬಾರ್ದು. ನಾನು ಮಾಡ್ತಾ ಇರುವಂಥ ತೀರ್ಮಾನ, ನಾನು ಮಾಡ್ತಾ ಇರುವಂಥ ಕಾರ್ಯ, ನಾನು ಮಾಡ್ತಾ ಇರುವಂಥ ಈ ವಿಷಯ ಅದು ಸರಿಯಾಗಿದೆ. ಇವರನ್ನು ಹೇಗಾದರೂ ಮಾಡಿ ಯೇಸುವಿನ ಹತ್ರ ಕರ್ಕೊಂಡೋಗಿ ನಿಲ್ಲಿಸಬೇಕು. ಹೆಂಗಾದ್ರೂ ಮಾಡಿ ಇವರುಗಳನ್ನು ಯೇಸುವಿನ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಬೇಕು. ದೇವರ ಮಕ್ಕಳನ್ನು ನಾವು ಕೂಡ ಡೈರೆಕ್ಟಾಗಿ ಯೇಸು ಸ್ವಾಮಿ ಮಾತಾಡಿ, ಯೇಸು ಸ್ವಾಮಿ ಸುವಾರ್ತೆ ಡೈರೆಕ್ಟಾಗಿ ಹೇಳಿ ಆಮೇಲೆ ನಾವು ಚರ್ಚೆಗೆ ಬಂದಿರೋರು ಅಲ್ಲ. ಯಾರೋ ಸಿಸ್ಟ್ರೋ, ಯಾರೋ ಬ್ರದರ್ ಬಂದ್ಬಿಟ್ಟು ಈ ರೀತಿ ಚರ್ಚ್ ಇದೆ, ಅದ್ಭುತ ನಡೆಯುತ್ತೆ, ಒಳ್ಳೇದಾಗುತ್ತೆ, ನಿಜವಾದ ದೇವರು ಯೇಸು ಸ್ವಾಮಿ, ಅವನ ರಕ್ತದಲ್ಲಿ ಸಕಲ ಪಾಪ ನಿವಾರಣೆ ಇದೆ, ಯೇಸು ಸ್ವಾಮಿ ಹತ್ರ ಬಂದು ನೋಡ್ರಿ ಅಂತ ಹೇಳಿದ ನಿಮಿತ್ತವಾಗಿ, ಅವ್ರು ಕರ್ಕೊಂಡು ಬಂದ ನಿಮಿತ್ತವಾಗಿ ನಾವು ಇವತ್ತಿಲ್ಲಿ ಕೂತಿದ್ದೇವೆ. ಹಲ್ಲೆಲೂಯಾ. ಅರ್ಥ ಆಗ್ತದ್ಯಾ? ಯಾರೋ ಹೇಳಿ ಕರ್ಕೊಂಡು ಬಂದ ನಿಮಿತ್ತವಾಗಿ ಇವತ್ತು ನಾವು ಯೇಸಪ್ಪನ ಮಕ್ಕಳಾಗಿ ಯೇಸುವಿನ ಮುಂದಗಡೆ, ಅವನ ರಾಜ್ಯದ ಮುಂದಗಡೆ ನಾವು ಕುತ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಆದರೆ ನಾವು ಸಲೀಸಾಗಿ ಬಂದ್ಬಿಟ್ವಿ. ಈ ಕರ್ಕೊಂಡು ಬರೋರಿಗೆ ತುಂಬ ಸಮಸ್ಯೆ. ಅದು ಭಾರ, ತುಂಬ ದೊಡ್ಡ ಭಾರ. ಅದು ಹೊತ್ಕೊಂಡ್ಬರ್ಬೇಕಾದ್ರೆ ನಿಮ್ಮನ್ನ ಒಂದು ಹೊಸ ಆತ್ಮವನ್ನ, ಒಂದು ಹೊಸ ವಿಶ್ವಾಸಿಯನ್ನ, ಒಂದು ಹೊಸ ವ್ಯಕ್ತಿಯನ್ನ ಕರ್ಕೊಂಡು ಬರ್ಬೇಕಾದ್ರೆ ತುಂಬ ದೊಡ್ಡ ಭಾರದ ವಿಷಯ ಅದು. ತಗೊಂಡು ಬರುವಾಗ ಕೆಲವೊಂದು ಗುಂಪುಗಳು ಸುಮ್ಮನೆ ಇರಲ್ಲ, ಜನಗಳು ಸುಮ್ಮನೆ ಇರಲ್ಲ, ಅಡ್ಡಿಯಾಗಿ ನಿಂತ್ಕೊಳ್ತವೆ, ತಡೆಯಾಗಿ ನಿಂತ್ಕೊಳ್ತವೆ. ಆದರೂ ಕೂಡ ತಡೆಗಳ ಮಧ್ಯದಲ್ಲಿ ಅನೇಕರು ನಮಗೆ ಸುವಾರ್ತೆಯಲ್ಲಿ ಕರ್ಕೊಂಡು ಬಂದ ನಿಮಿತ್ತವಾಗಿ ನಾವು ಇಲ್ಲಿದ್ದೀವಿ. ಸೇಮ್ ಸಿಚುವೇಶನ್. ಅವನನ್ನು 4 ಜನ ಕರ್ಕೊಂಡು ಹೋಗ್ಬೇಕಂತೇಳಿ ಯೇಸು ಹತ್ರ ಬರ್ತಾ ಇದ್ದಾರೆ, ಬಟ್ ಜಾಗ ಸಿಗ್ತಾ ಇಲ್ಲ, ಜನಗಳೆಲ್ಲ ತುಂಬಿಕೊಂಡಿದ್ದಾರೆ. ಜನರ ತಡೆಯ ನಿಮಿತ್ತವಾಗಿ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಆದ್ರೆ ಅವರ ಒಳಗಡೆ ಆಲೋಚನೆ, ಹೆಂಗಾದ್ರೂ ಮಾಡಿ ನಾವು ಯೇಸುವಿನ ಹತ್ತತ್ರ ಬಂದ್ಬಿಟ್ಟಿದ್ದೀವಿ, ಹೆಂಗಾದ್ರೂ ಮಾಡಿ ಅವನ ಮುಂದಗಡೆ ಇವನ್ನ ನಿಲ್ಲಿಸಲೇಬೇಕು. ಹಲ್ಲೆಲೂಯಾ.
ಹೆಂಗಾದ್ರೂ ಮಾಡಿ ಇವನ ಯೇಸುವಿನ ಮುಂದೆಗಡೆ ಇಳಿಸುವಾಗ ಯೇಸುವಿನ ನಿಲ್ಲಿಸ್ತಾರೆ. ಇವತ್ತು ಅನೇಕ ಕುಟುಂಬಗಳು ಬಿದ್ದು ಹೋಗಿವೆ, ಅನೇಕರ ಜೀವಿತ ಬಿದ್ದು ಹೋಗಿವೆ, ಅನೇಕರು ಎದುರು ನೋಡ್ತಾ ಇದ್ದಾರೆ. ಯಾರಾದ್ರೂ ನನ್ನನ್ನು ನಿಲ್ಲಿಸ್ತಾರೋ, ನನ್ನ ಕುಟುಂಬ ನಿಲ್ಲಿಸ್ತಾರೋ, ದೇವರ ಮಕ್ಕಳು ತಡೆಗಳು ಹೋರಾಟಗಳು ಬರುತ್ತೆ, ಭಯ ಪಡಬೇಡ್ರಿ. ಅನೇಕರು ಎದುರು ನೋಡ್ತಾ ಇದ್ದಾರೆ. ನನ್ನ ಜೀವಿತ ಬಿತ್ತೋಗಿದೆ, ನನ್ನ ಕುಟುಂಬ ಬಿತ್ತೋಗಿದೆ, ನನ್ನ ಬದುಕು ಬಿತ್ತೋಗಿದೆ. ನಿಲ್ಲಿಸುವಂಥವ್ರು ಯಾರಾದರೂ ಇದ್ದಾರಾ? ನಿಲ್ಲಿಸುವಂಥವ್ರು ಮುಂದುಗಡೆ ಯಾರು ಕರ್ಕೊಂಡು ಹೋಗ್ತಾರ ಅಂತೇಳಿ ಎಷ್ಟೋ ಜನರು ಎದುರು ನೋಡ್ತಾ ಇದ್ದಾರೆ. ಬಟ್ ಅನೇಕರ ಕುಟುಂಬಗಳು ಬಿತ್ತು ಹೋಗಿರುವಾಗ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕಂಡಿರೋದೇನಕ್ಕಾಗಿ, ನಾನು ನಿನ್ನ ಆರಿಸಿಕೊಂಡಿರೋದೇನಕ್ಕೋಸ್ಕರವಾಗಿ, ನನ್ನ ಆತ್ಮವನ್ನು ನಿನ್ನ ಮೇಲೆ ಸುರಿಸಿರೋದೇನಕ್ಕೋಸ್ಕರವಾಗಿ, ನನ್ನ ಆತ್ಮವನ್ನು ನಿನ್ನ ಮೇಲೆ ಹಾಕಲ್ಪಟ್ಟರು ಯಾವುದಕ್ಕೋಸ್ಕರವಾಗಿ, ಬಡವರಿಗೆ ಶುಭವಾರ್ತೆಯನ್ನು ಸಾರುವುದಕ್ಕಾಗಿ ನನ್ನ ಆತ್ಮವನ್ನು ನಿನ್ನ ಮೇಲೆ ಸುರಿಸಿದ್ದಾನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನೆ ಪಾಸ್ಟರ್ ಒಂದು ಸಾಕ್ಷಿ ಹೇಳಿದ್ರು. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲೊಂದು ಪೇಷಂಟ್ ಬಂದಿದ್ರು. ದೇವರ ಕೃಪೆಯಿಂದ ಹಾಗೆ ಮಾತಾಡ್ತಾ ದೇವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಾಯಿತು. ಅವರಿಗೆ ಸುವಾರ್ತೆ ಹೇಳಲಿಕ್ಕೆ ಸಾಧ್ಯ ಆಯಿತು. ಅವ್ರು ಬರ್ತೀನಿ ಅಂತೇಳಿ ತುಂಬ ಒಳ್ಳೆ ದೇವರ ಸ್ವೀಕಾರ ಮಾಡಿ ಫೋನ್ ನಂಬರ್ ತೆಗೆದುಕೊಂಡ್ರು ಅಂತ. ಎಷ್ಟೋ ಕಡೆಗೆ ನಾವು ಹೋಗಿ ಸುಮ್ಮನೆ ದೇವರು ನಿಮಗೆ ರೋಗ ಕೊಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಲ್ಲ. ಹಲ್ಲೆಲೂಯಾ. ದೇವರಿಗೇನು ಹುಚ್ಚಲ್ಲ ನಿಮಗೆ ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟ್ಲ್ ದುಡ್ಡು ಖರ್ಚು ಮಾಡಲಿಕ್ಕೆ. ಹಲೋ, ಸುಮ್ಮನೆ ದೇವರು ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿಗೆ ಬೇಕಾದಂಥವ್ರು ಬಂದಿರ್ತಾರ. ಅಲ್ಲಿ ಕೆಲವು ಜನರಿಗೆ ಸುವಾರ್ತೆ ಸಾರಲ್ಪಡಬೇಕಾಗಿರ್ತದೆ. ಎಷ್ಟು ಜನಕ್ಕೆ ಹಾಸ್ಪಿಟಲ್ ಸುವಾರ್ತೆ ಸಾರದ್ರಿ? ಹಾಸ್ಪಿಟ್ಲಿಗೆ ಹೋಗಿದ್ದೋ ಇವ್ರಿಗೆ ಬಂದರೆ ರೋಗ, ಇನ್ನೊವ್ರಿಗೆ ಬಂದರೆ ಅಯ್ಯೋನಿದು. ಇವ್ರಿಗೆ ಮಾತ್ರ ಇಂಜೆಕ್ಷನ್ ಹಾಕ್ಸ್ಕೊಬೋದು, ಇನ್ನೊಬ್ರಿಗೆ ಇಂಜೆಕ್ಷನ್ ಹಾಕ್ಸ್ಬಾರ್ದು. ಇವ್ರಿಗೆ ಮಾತ್ರ ಡ್ರಿಪ್ಸ್ ಹಾಕ್ಸ್ಕೊಬೋದು, ಇನ್ನೊಬ್ರಿಗೆ ಡ್ರಿಪ್ಸ್ ಹಾಕ್ಸ್ಕೊಬಾರ್ದು. ಅಯ್ಯೋನು ಹೋಗಿ ಸಾಯ್ತೀರಾ, ಅದಕ್ಕಿಂತ ಮುಂಚೆ ನೀನು ಸತ್ತು ಬಂದಲ್ಲ ಅಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರಿಗೆ ಬಂದರೆ ನೋವು, ಇವ್ರಿಗೆ ಬಂದರೆ ಕಷ್ಟ, ಇವ್ರಿಗೆ ಬಂದರೆ ರೋಗ, ಇನ್ನೊವ್ರಿಗೆ ಬಂದರೆ ಏನೂ ಇಲ್ಲ. ಇವ್ರು ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡ್ರಿಪ್ಸು ಹಾಕ್ಸ್ಕೊಬೋದು, ಎಕ್ಸ್ರೇನು ಮಾಡಿಸ್ಬೋದು, ಸ್ಕ್ಯಾನಿಂಗು ಮಾಡಿಸ್ಬೋದು, ಎಲ್ಲ ಮಾಡಿಸ್ಬೋದು. ಇವ್ರು ಮಾತ್ರ ಏನು ಮಾಡಿಸ್ಬಾರ್ದು, ಅವ್ರು ಹಂಗೆ ಸಾಯ್ಬೇಕು. ಹಲ್ಲೆಲೂಯಾ. ನಾಚಿಕೆ ಆಗಲ್ವಾ? ನೀನು ಡ್ರಿಪ್ಸ್ ಹಾಕ್ಸ್ಕೊಬಾರ್ದು, ನೀನು ಇಂಜೆಕ್ಷನ್ ಹಾಕ್ಸ್ಕೊಬಾರ್ದು, ನೀನು ಸ್ಕ್ಯಾನಿಂಗ್ ಮಾಡಿಸ್ಬಾರ್ದು, ನೀನು ಹಾಸ್ಪಿಟ್ಲಿಗೆ ಹೋಗ್ಬಾರ್ದು. ಅವಾಗ ಹೇಳಬೇಕು ಏನಕ್ಕೆ ಹೋಗ್ತೀರಾ ಅಂತ. ಹೋಗಿ ಸಾಯತ್ ನೀನಲ್ಲಿ ಹೆಚ್ಚಾಗಿ. ಮತ್ತು ಇನ್ನೊವ್ರಿಗೆ ಹೇಳೋದು ಏನಕ್ಕೆ ಹೋಗ್ತೀಯ ನೀನು, ಯಾಕೆ ಹೋಗ್ತೀಯ ನೀನು. ಅದಕ್ಕೆ ದೇವರು ಹೇಳೋದು ಫಸ್ಟ್ ನೀನು ಕಣ್ಣಲ್ಲಿ ತೆಗಿ. ವಾಕ್ಯ ಗೊತ್ತು, ತೆಗೆ ಕಷ್ಟ ನಮಗೆ. ಹುಷಾರಾಗಿರ್ಬೇಕಂತ ನರಿಗಿಡತ್ರ ನಾವು. ಅದಕ್ಕೆ ಹೇಳೋದು ದೇವರು ಅವುಗಳು ನರಿ ಅಂತ. ದೇವರು ಅವುಗಳಿಗೆ ನರಿ ಅಂತ ಹೇಳ್ತಾರೆ. ಆ ನರಿಗಳು ತುಂಬ ಕುಯುಕ್ತಿ, ಅದು ಹೆಂಗೆ ಹೆಂಗೆ ತಿರುಗುತ್ತೆ ಹೇಳೋಕ್ಕಾಗಲ್ಲ. ಹುಷಾರಾಗಿರ್ಬೇಕಂತ ನರಿಗಳ ಹತ್ರ. ಅದು ವಿಚಿತ್ರವಾದ ತೋಲಗಳವು. ದೇವರು ಹಾಸ್ಪಿಟಲ್ಗಳ ಹತ್ರ ಕೆಲವು ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಏನಕ್ಕೋಸ್ಕರ? ಸುವಾರ್ತೆ ಹೇಳ್ರಿ, ಪ್ರೇರೇಪಿಸ್ತಾರೆ ದೇವ್ರಿಗೆ, ಇವ್ರಿಗೆ ಸುವಾರ್ತೆ ಹೇಳ್ರಿ ಅಂತ. ಆದ್ರೂ ಕೂಡ ಬೇರೆ ಟೈಮಲ್ಲಿ ಮಾತಾಡಿ ಅಂತೇಳಿ ಸೆಂಟರ್ ಫ್ರೆಶ್. ಹಲ್ಲೆಲೂಯಾ. ದೇವ್ರು ಯಾರಿಗೆ ಪ್ರೇರೇಪಿಸಿ ಯಾರ ಮುಂದೆಗಡೆ ನಿಮ್ಮನ್ನ ಕರ್ಕೊಂಡು ನಿಲ್ಲಿಸ್ಬಿಡಿ, ಇವರಿಗೆ ಸುವಾರ್ತೆ ಹೇಳು ಅಂತ ಹೇಳ್ತಾರೆ. ಭಯನ ಪಡಬೇಡ್ರಿ, ಸುವಾರ್ತೆ ಹೇಳ್ರಿ. ಅಲ್ಲಿ ಕಾಯೋದು ದೇವರು, ಅಲ್ಲಿ ನಡೆಸೋ ದೇವರು. ಹಲ್ಲೆಲೂಯಾ. ಒಬ್ಬ ಕಂಚುಕ್ಕಿ ಆಲಯಕ್ಕೆ ಹೋಗಿ ಬರ್ತಾ ಇರ್ತಾನೆ ರಥದಲ್ಲಿ. ಫಿಲಿಪನು ಹಾಗೇ ಸೇವೆ ಮಾಡ್ಕೊಂಡು ಬರುವಾಗ ದೇವರ ಆತ್ಮನ ಫಿಲಿಪನನ್ನು ಕರ್ಕೊಂಡು ಹೋಗ್ತಾನೆ ಅಡವಿಗೆ. ಕರ್ಕೊಂಡು ಹೋಗುವಾಗ ಆ ಅಡವಿ ದಾರಿಯಲ್ಲಿ ಕಂಚುಕ್ಕಿ ಬರ್ತಾ ಇರ್ತಾನೆ. ಅವನು ಕೀರ್ತನೆಗಳಲ್ಲಿ ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಆ ಯಜ್ಞದ ಕುರಿಯದ ಕುರಿತು ವಾಕ್ಯ ಓದ್ತಾ ಇರ್ತಾನೆ. ಅವನಿಗೆ ಅರ್ಥ ಆಗಲ್ಲ. ಆ ಟೈಮಲ್ಲಿ ನೋಡ್ರಿ, ಒಂದೇ ಒಂದು ಆತ್ಮಕ್ಕೋಸ್ಕರ ಈ ಫಿಲಿಪನನ್ನ ಸ್ವರ್ಗದ ದೇವರ ಆತ್ಮನು ಕಾಡು ಕರ್ಕೊಂಡು ಹೋದಂತೆ. ಹಲ್ಲೆಲೂಯಾ. ಯಾರು ಕರ್ಕೊಂಡು ಹೋಗಿದ್ದು? ಇವನು ಹೇಳ್ಬೋದಾಗಿದ್ದಲ್ಲ, ಏನ್ ದೇವ್ರ ನಿನ್ಗೆ ಬುದ್ಧಿ ಇಲ್ವಾ, ಇವನೊಬ್ಬನಿಗೋಸ್ಕರ ಕಾಡು ಕರ್ಕೊಂಡು ಬಂದಿದ್ದ, ಇಷ್ಟು ದೊಡ್ಡ ಕಾಡು, ಹುಲಿ ಚಿತ್ತೆ, ಏನ್ ನನ್ನ ಗತಿ ಅಂತ ಕೇಳೋದಾಗಿತ್ತಲ್ವಾ. ಅವನ ಒಬ್ಬನಿಗೋಸ್ಕರ ಫಿಲಿಪನನ್ನ ದೇವರ ಆತ್ಮನ ಅಡವಿ ಕರ್ಕೊಂಡು ಹೋದಂತೆ. ಹೋಗಿದ್ದಷ್ಟೇ ಆ ರಥ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾನೆ ಫಿಲಿಪ. ನೋಡ್ತಾನೆ, ಓದ್ತಾನೆ, ನನಗೆ ಅರ್ಥ ಆಗ್ತಾ ಇಲ್ಲ. ಆಗ ಫಿಲಿಪ ಕೇಳ್ತಾನೆ, ನೀನು ಓದ್ತಾರೆ ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತೇಳಿ. ಅವ್ನು ಹೇಳ್ತಾನೆ, ನನಗೆ ಅರ್ಥ ಆಗ್ತಲ್ಲ, ಅರ್ಥ ಮಾಡಿಸ್ಕೊಡೋರೇ ಇಲ್ಲ, ಅರ್ಥ
ಹೇಳೋರೇ ಇಲ್ಲ, ಇದು ಅರ್ಥ ತಿಳಿಸೋರೇ ಇಲ್ಲ. ನೀನು ತಿಳಿಸ್ತೀಯಾ ಅಂತ ಹೇಳಿದ ತಕ್ಷಣ ತಿಳಿಸ್ತೀನಿ ಅಂತ ಹೇಳಿದ ತಕ್ಷಣ ಬಾ ರಥದ ಒಳಗಡೆ ಕೂತ್ಕೋ. ಅಲ್ಲ ಲೂಯ. ಅಲ್ಲಿ ಹೋಗಿದ ತಕ್ಷಣ ಕ್ಲೀನಾಗಿ ಯೇಸು ಸ್ವಾಮಿ ಕುರಿತು ಸುವಾರ್ತೆಯನ್ನು ಸಾರ್ತಾನೆ. ಸಾರಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅವನು ಹೇಳ್ತಾನೆ, ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕಾಗಿ ಏನಾದ್ರು ತಡೆ ಇದೆಯಾ? ದೀಕ್ಷಾಸ್ಥಾನ ಏನಕ್ಕೆ? ದೀಕ್ಷಾಸ್ಥಾನ ರೋಗ ಸೌಖ್ಯ ಆಗ್ಲಿ ಅಂತಲ್ಲ ದೀಕ್ಷಾಸ್ಥಾನ, ಮದುವೆಗೋಸ್ಕರ ಅಲ್ಲ ದೀಕ್ಷಾಸ್ಥಾನ, ಮತ್ತೊಂದು ಮಗದೊಂದು ಇನ್ನೊಂದಕ್ಕೋಸ್ಕರವಾಗಿ ಎಲ್ಲ ದೀಕ್ಷಾಸ್ಥಾನ. ಯಾವ ಮನುಷ್ಯನು ದೇವರ ಸುವಾರ್ತೆಯನ್ನು ಕೇಳಿ ಸತ್ಯವನ್ನು ಅಂಗೀಕರಿಸಿ ನಿಜವಾದ ದೇವರು ಯೇಸುವೇ ರಕ್ಷಕನು, ದೇವರೇ ನನಗೆ ಪಾಪ ಪರಿಹಾರ ಆಗ್ಬೇಕಂತೇಳಿ ಒಪ್ಪಿಸಿಕೊಡ್ತಾರೋ ಅವ್ರಿಗೆ ಮಾತ್ರವೇ ದೀಕ್ಷಾಸ್ಥಾನ. ಇವಾಗೆಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಅದ್ಭುತ ನಡಿಬೇಕಾ? ದೀಕ್ಷಾಸ್ಥಾನ. ಆ ಹುಡುಗನ ಮದುವೆ ಆಗ್ಬೇಕಾ? ದೀಕ್ಷಾಸ್ಥಾನ. ಮದುವೆಗಾಗಿ ದೀಕ್ಷಾಸ್ಥಾನ, ರೋಗಕ್ಕಾಗಿ ದೀಕ್ಷಾಸ್ಥಾನ. ಯಾರೋ ಒಬ್ಬರು ನನಗೆ ಆಹ್ವಾನ ಕೊಟ್ಟರು. ಆ ಟೈಮಲ್ಲಿ ತುಂಬ ದುಡ್ಡಿಗೆ ತುಂಬ ಸಮಸ್ಯೆ ಇತ್ತು ನನಗೆ. ಒಂದು ಮದುವೆ ಮಾಡಿಬಿಟ್ಟು 10,000 ರೂಪಾಯಿ ಕೊಟ್ಬಿಟ್ರು. ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ನನ್ನ ದುಡ್ಡು. 1 ರೂಪಾಯಿಗೆ ತುಂಬ ಕಷ್ಟಪಡ್ತಾ ಇದ್ದೀನಿ. ಆ ಟೈಮಲ್ಲಿ ಒಂದು ಆಫರ್ ಬಂತು, ಮದುವೆ ನೀವು ಮಾಡಬೇಕು ಅಂತ. ಮದುವೆ ಲೈಸೆನ್ಸ್ ಇತ್ತು, ಮದುವೆ ಮಾಡ್ಬೋದಾಗಿತ್ತು. ನಾನು ಕೇಳಿದೆ, ಹುಡುಗ ದೀಕ್ಷಾನ ತಗೊಂಡವನ? ಎಸ್ ತಗೊಂಡವನೇ. ಹುಡುಗಿ ದೀಕ್ಷಾನ ತಗೊಂಡಿಲ್ಲ? ಇಲ್ಲ, ಇಂದು. ಅವ್ರು ಹೇಳಿದ್ದು, ಒಂದು 3 ದಿವಸಕ್ಕೆ ಮುಂಚೆ ಬಂದ್ಬಿಡ್ತಾರೆ, ನೀವೇ ದೀಕ್ಷಾನ ಕೊಟ್ಬಿಡಿ. ಹೆಂಗಿದೆ ನೋಡ್ರಿ ಕರ್ಮ. ಈಗ ಸೇವಕರೆಲ್ಲ ಏನು ಗೊತ್ತಾ? ಉಲ್ಟಾ. ಸೇವಕರು ಸರಿಯಾಗಿ ಜನಗಳಿಗೆ ಬೋಧಿಸುವಂಥವರಾಗಿರಬೇಕು, ಸರಿಯಾದ ಸತ್ಯವನ್ನ ಜನಗಳಿಗೆ ತಿಳಿಸುವಂಥವರಾಗಿರಬೇಕು. ಮೊನ್ನೆ ನಾವು ಒಂದು ಹಳ್ಳಿಗೆ ಹೋಗಿದ್ದು. ಆ ಹಳ್ಳಿಯಲ್ಲಿ ದೇವರಾತ್ಮ ಶಕ್ತವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಊರು ಜನ ಹೇಳಿದೇನು ಗೊತ್ತಾ? ಈ ರೀತಿ ಸತ್ಯ ಹೇಳ್ಕೊಡೋರೆ ನಮಗಿಲ್ಲ. ಪಾಸ್ಟ್ ಇದ್ದಾರೆ, ಚರ್ಚ್ ಇದೆ, ಪ್ರೇಯರ್ ನಡೀತಾ ಇದೆ, ಈ ರೀತಿ ಹೇಳ್ಕೊಡೋರಿಲ್ಲ. ಹಲ್ಲೆಲೂಯಾ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ದಯಮಾಡಿ ನನ್ನ ಮದುವೆ ಮಾಡಲ್ಲ, ಅವ್ರಿಗೆ ನಾನು ದೀಕ್ಷಾಸ್ಥಾನ ಕೊಡಲ್ಲ. ಹಲ್ಲೆಲೂಯಾ. ದೀಕ್ಷಾಸ್ಥಾನ ಮದುವೆಗಾಗಿ ಅಲ್ಲ, ದೀಕ್ಷಾಸ್ಥಾನ ತೀಟೆ ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ದೀಕ್ಷಾಸ್ಥಾನ ರೋಗ ಸೌಖ್ಯ ಆಗುವುದಕ್ಕಾಗಿ ಅಲ್ಲ, ದೀಕ್ಷಾಸ್ಥಾನ ಶೋಕಿಗಾಗಿ ಅಲ್ಲ. ದೀಕ್ಷಾಸ್ಥಾನ ಶೋಕಿಗಲ್ಲ. ಕೆಲ ಜನ ಇಲ್ಲಿ ಕೂತಿದ್ದೀರಿ ಶೋಕಿಗಾಗಿ. ನಿಜನಾ? ಇಲ್ಲ ಪಾಸ್ಟರ್, ನಿಜವಾಗ್ಲೂ ನಾನು ದೀಕ್ಷಾಸ್ಥಾನ ತಗೊಂಡಿದ್ದೀನಿ, ಕೈ ನೋಡೋಣ. ದೀಕ್ಷಾಸ್ಥಾನ ತಗೊಳಕ್ಕಿಂತ ಮುಂಚೆ ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಶೈಲಿ ಹೇಗಿತ್ತೋ ಇವತ್ತು ಕೂಡ ಹಾಗೆ ನಾರ್ತಾ ಇದೆ, ಕೊಳಿತಾ ಇದೆ. ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ಏನು ಬದಲಾವಣೆ ಆಗಿದೆ? ಏನಕ್ಕೆ ದೀಕ್ಷಾಸ್ಥಾನ? ಒಬ್ಬ ಪಾಪಿ ಮನ ತಿರುಗೋನಿಗೆ ದೀಕ್ಷಾಸ್ಥಾನ, ಒಬ್ಬ ಪಾಪಿ ದೇವ್ರು ಬೇಕಂತೇಳಿ ಕೇಳೋನಿಗೆ ದೀಕ್ಷಾಸ್ಥಾನ, ನನಗೆ ಪಾಪ ಬೇಡ, ಕ್ರಿಸ್ತನಲ್ಲಿ ನಾನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳೋನಿಗೆ ದೀಕ್ಷಾಸ್ಥಾನ. ಹುಟ್ಟಿದ್ಯಾ? ಹೊಸದಾಗಿ ಹುಟ್ಟಿದೀವಾ? ಅದೇ ಬದುಕು, ಅದೇ ಜೀವನ, ಅದೇ ನಡವಳಿಕೆ, ಅದೇ ಹಂದಿ ಸ್ವಭಾವ, ಅದೇ ಹಂದಿ ಮಾತುಗಳು, ಅದೇ ಹಂದಿ ನಡವಳಿಕೆ. ಮತ್ತೆ ಹೇಳೋದು ನನ್ನ ದೇವ್ರ ಮಗ, ನನ್ನ ದೇವ್ರ ಮಗಳು ಅಂತ. ಯಾರು ಹೇಳಿದ್ದು? ನೀನು ಹೇಳ್ಕೊಂತದೀಯ ಅಷ್ಟೇ. ದೇವ್ರು ಹೇಳಬೇಕು. ದಾವೀದನಿಗೆ ಹೇಳ್ದಂಗೆ ನಾನು ಹೃದಯಕ್ಕೆ ಒಪ್ಪುವ ಮಗ ಅಂತ ಹೇಳಿ. ದೇವ್ರು ಹೇಳಿದ್ರು ದಾವೀದನಿಗೆ, ನನ್ನ ಹೃದಯಕ್ಕೆ ಒಪ್ಪುವ ಮಗ ಇವನು. ಇವತ್ತು ದೇವ್ರು ನಮ್ಮ ನೋಡಿ ಹೇಳ್ತಾ ಇದ್ದಾರಾ? ಹೇಳ್ತಾ ಇದ್ದಾರಾ? ಇನ್ನ ಕಾಲ ಇಲ್ಲ, ಇನ್ನ ಸಮಯ ಇಲ್ಲ. ದೀಕ್ಷಾಸ್ಥಾನ ಒಂದೇ ಸಾರಿ, ಮತ್ತೊಂದು ಸಾರಿ ತಗೊಂಡು ಅದಕ್ಕೂ ಲೆಕ್ಕ ಕೊಡ್ಬೇಕು ನಾವು ದೇವರಿಗೆ. ನಾವು ಮಾಡೋ ಪ್ರತಿ ಒಂದೊಂದು ಕ್ರಿಯೆಗಳಿಗೆ ಲೆಕ್ಕ ಕೊಡ್ಬೇಕಂತ ದೇವ್ರಿಗೆ ನಾವು. ದೇವ್ರು ಹೇಳ್ತಾರೆ ನ್ಯಾಯ ಪ್ರಮಾಣ ಪ್ರಕಾರವಾಗಿ ನಾವು ಒಂದೇ ಸಾರಿ ದೀಕ್ಷಾಸ್ಥಾನ ಹೇಳಿದಿಲ್ಲ, ಮತ್ತೇನು ತಗೊಂಡೆ ನೀನು? ದೀಕ್ಷಾಸ್ಥಾನ ತಗೊಳ್ಳೋರ್ಗೂ, ದೀಕ್ಷಾಸ್ಥಾನ ಕೊಟ್ಟವ್ರಿಗೂ, ವಾಕ್ಯವನ್ನು ತಪ್ಪಾಗಿ ಬೋಧಿಸೋರ್ಗೂ, ಕೆಲವೊಂದು ಸಭೆಗಳಲ್ಲಿ ವಿಶ್ವಾಸಗಳಿರ್ತವೆ ತಪ್ಪಾಗಿ ಹೇಳ್ಕೊಡೋರು. ಅದು ಮಾಡ್ಬೋದು, ಇದು ಮಾಡ್ಬೋದು, ತಿನ್ಬೋದು, ಇದು ತಿನ್ಬೋದು ಅಂತ. ಯಾಕೆ ಅವ್ರು ತಿಂತ ಯಾರು ತಿನ್ನಿಸ್ತಾರೆ? ಮತ್ತು ಸೇವಕ ಏನಕ್ಕೆ ನಿಮಗೆ? ಮತ್ತು ವಾಕ್ಯ ಏನಕ್ಕೆ ನಿಮಗೆ? ದೇವರು ಮತ್ತೆ ಸಭೆಯಲ್ಲಿ ಸಭಾ ನಾಯಕನಾಗಿ ಇಟ್ಟಿರೋದೇನಕ್ಕೋಸ್ಕರ ನಿಮಗೆ? ದೀಕ್ಷಾಸ್ಥಾನ ಆಟ ಆಡುವುದಕ್ಕಾಗಿ ಅಲ್ಲ. ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ನೀನು ಹೊಸ ಸೃಷ್ಟಿಯಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ದೀಕ್ಷಾಸ್ಥಾನ ತಗೊಂಡೆ, ಮದುವೆ ದಿನಲ್ಲಿ ಮಾಡಿದೆ. ದೀಕ್ಷಾಸ್ಥಾನ ತೆಗೆದುಕೊಂಡೆ,
ಮಾಮೂಲಿ ಇಂದು ಅನ್ಯ ಜನಗಳು ಜೀವಿಸಂಗೆ ಜೀವಿಸ್ತಾ ಇದ್ದೀವಿ. ವಾಕ್ಯ ಹೇಳ್ತಾರೆ ರೋಮಾಪುರದವ್ರಿಗೆ 3ನೇ ಅಧ್ಯಾಯದಲ್ಲಿ 19ನೇ 16ನೇ ವಾಕ್ಯ, ನೀವು ಅನ್ಯ ಜನರಿಗಿಂತ ವ್ಯತ್ಯಾಸವಾಗಿದ್ದೀರಾ. ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲಲ್ಲ, ಅನ್ಯರು ಹಂಗೆ ನಿದ್ದೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಪೂಜಾರಿ ಗಂಟೆ ಹೊಡಿತಾ ಇವ್ರಿಗೆ. ಸಿದ್ದರಾಮಯ್ಯ ನೋಡಿದ್ದೀರಾ? ಅಯ್ಯಪ್ಪ ಎಲ್ಲೇ ಹೋಗಲಿ, ಸಿದ್ದರಾಮಯ್ಯ ಅವರು ನಿದ್ರಾಮಯ್ಯ ಅವರು. ಪ್ರೈಸ್ ದಿ ಲಾರ್ಡ್. ದೀಕ್ಷಾ ಸ್ಥಾನ ಒಬ್ಬರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ದೀಕ್ಷಾ ಸ್ಥಾನ ನಾನು ದೇವರಲ್ಲಿ ಜೀವಿಸೋದಕ್ಕೋಸ್ಕರ. ದೀಕ್ಷಾ ಸ್ಥಾನ ತೆಗೆದುಕೊಂಡು ನಾನು ದೇವರಲ್ಲಿ ಜೀವಿಸ್ತಾ ಇಲ್ಲ ಅಂದರೆ ಬೇರೆ ಬಂದು ನಿಮ್ಮ ಮೇಲೆ ಜೀವಿಸ್ತಾವೆ. ಅವು ಬಂದು ಜೀವಿಸುವಾಗಲೇ ನನ್ನ ಜೀವಿತ ಅಂದಿ ಜೀವಿತ ಆಗಿ ಮಾರ್ಪಡೋದು, ಕಠೋರವಾಗಿ ಮಾರ್ಪಡೋದು, ವಿಚಿತ್ರವಾಗಿ ಮಾರ್ಪಡೋದು, ಏಳು ಬಂದು ಸೇರ್ಕೊಳ್ಳೋದು, ನಷ್ಟಗಳು, ದುಃಖಗಳು, ಕಣ್ಣೀರು, ವೇದನೆ, ನಷ್ಟ, ಲಾಸು ಎಲ್ಲ ಕಾಣ್ಲಿಕ್ಕೆ ಸಾಧ್ಯ. ದೀಕ್ಷಾಸ್ಥಾನ ಅದು ಲಾಭ. ದೀಕ್ಷಾಸ್ಥಾನ ಲಾಭ. ಏನ್ ಲಾಭ? ನನ್ನ ಒಳಗಡೆ ಪಾಪ ಇತ್ತು, ಆ ಪಾಪ ಎಲ್ಲ ಹೋಗಿ ಈಗ ನನ್ನಲ್ಲಿ ಪರಿಶುದ್ಧತೆ ಬಂದಿದೆ, ಅದೇ ಲಾಭ. ಹಲ್ಲೆಲೂಯಾ. ದೀಕ್ಷಾಸ್ಥಾನ ತೆಗೆದುಕೊಂಡು ನಾನು ಬದಲಾಗಿದ್ದೀನಿ ಅನ್ನೋರು ಕೈ ಎತ್ತಿ ನೋಡೋಣ. ಇಲ್ಲ, ಒಬ್ಬರು ಇಲ್ಲ. ದೇವರ ಕೃಪೆಯಿಂದ ನಾನು ಬದಲಾಗಿದ್ದೀನಪ್ಪ. ನಾನು ಮಾತಲ್ಲಿ ಬದಲಾಗಿದ್ದೀನಿ, ನಡವಳಿಕೆಯಲ್ಲಿ ಬದಲಾಗಿದ್ದೀನಿ. ಸ್ಟಾರ್ಟಿಂಗ್ ಮಾಡಿಬಿಟ್ರೆ ಅಮ್ಮ ಅಕ್ಕ ಕೆಟ್ಟ ಮಾತು, ಓ ಯಾರು ಕೇಳೋಕ್ಕಾಗಲ್ಲ, ಕಿವಿಲಿ ರಕ್ತ ಬರ್ಬೇಕು, ಹಂಗೆ ಮಾತಾಡ್ತದೆ. ಅದೆಲ್ಲ ಬದಲಾಗಿದ್ದೀನಿ. ಫಸ್ಟ್ ಕಳ್ತನ ಮಾಡ್ತಾ ಇದೆ, ಅದೆಲ್ಲ ಬದಲಾಗಿದ್ದೀನಿ. ಸ್ವಂತ ನಮ್ಮಮ್ಮ ಬೀರಿನಲ್ಲಿ ದುಡ್ಡು ಇಟ್ಟರೆ ಆ ಬೀಗಕ್ಕೆ ಹೆಂಗೆ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಂಡು ಬಂದು ಅದರಲ್ಲಿ ಡೈಲಿ ಒಂದೊಂದು ನೋಟ್ ಖಾಲಿ ಮಾಡ್ತಾ ಇದ್ದೆ, ಅದ್ರಲ್ಲಿ ಬದಲಾಗಿದ್ದೀನಿ. ಬಾಯಿ ಬಿಟ್ರೆ ಸುಳ್ಳು ಭಯಂಕರ, ಅದ್ರಲ್ಲಿ ಬದಲಾಗಿದ್ದೀನಿ. ಬೇರೆ ಯಾರೋ ನೋಡ್ರೆ ಫಸ್ಟ್ ಹೊಡಿಬೇಕು ಅನ್ಸೋದು, ಈಗ ಭಯ ಆಗ್ತದೆ, ಅದ್ರಲ್ಲಿ ಬದಲಾಗಿದ್ದೀನಿ. ಇವಾಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆಯಲ್ಲ ನೋಡೋಣ. ಎಣಿಸ್ಕೊತೀನಿ. ಹಲೋ, ಮತ್ತೆ ವಾರ ಬರ್ತಿ, ವಾಕ್ಯ ಕೇಳ್ತಿ, ಪುಂಗಪ್ಪ ಪುಂಗನಪ್ಪ ಅಂತೇಳಿ ಹಿಂದಿರುಗಿ ಹೋಗ್ತಾ ಇದ್ದೀನಿ ಅಲ್ವಾ? ದೀಕ್ಷಾಸ್ಥಾನ ತೆಗೆದುಕೊಂಡು ಬದಲಾವಣೆ ಆಗಿಲ್ಲ ಅಂದಮೇಲೆ ಏನಕ್ಕೆ ಯೇಸು ಕ್ರಿಸ್ತನು? ಯಾಕೆ ನೀನಿದು ಚರ್ಚೆ ಕೆಡಿಸ್ತೀಯಾ? ಯಾಕೆ ನೀನು ಚರ್ಚಲ್ಲಿ ದಂಡವಾಗಿರಬೇಕು, ಪಿಂಡವಾಗಿರಬೇಕು? ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ನಿಮ್ಮ ಮೇಲೆ ಬದಲಾವಣೆ ಇರಬೇಕು. ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಇರಬೇಕು. ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ನಿನ್ನ ಮನೆಯಲ್ಲಿ ಬದಲಾವಣೆ ಇರಬೇಕು. ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ಸಕಲವುಗಳ ಮೇಲೆ ಬದಲಾವಣೆ ಇರಬೇಕು. ಇದೆಯಾ? ಇಲ್ಲ. ಹೊಟ್ಟೆ ಕಿಚ್ಚಿಲ್ವಾ? ಸುಳ್ಳು ಹೇಳಬಾರ್ದು, ಹೊಟ್ಟೆಲಿ ಹುಳ ಬಿಡ್ಬಿಡ್ತದೆ. ಹೊಟ್ಟೆ ಕಿಚ್ಚಿಲ್ವಾ? ಒಬ್ರು ಸ್ವಲ್ಪ ಬೆಳೆಯಂಗಿಲ್ಲ, ಒಬ್ರು ಏನು ತಗೊಳಂಗಿಲ್ಲ, ಒಬ್ರು ಚೆನ್ನಾಗಿರಂಗಿಲ್ಲ, ಹೊಟ್ಟೆಲಿ ಬೆಂಕಿ ಇಟ್ಕೊಂಡಂಗೆ ಆಗ್ತದೆ ಕೆಲವು ಜನರಿಗೆ. ಯಾರಿಗೆ? ಅನ್ಯರಿಗಲ್ಲ, ದೇವ್ರ ಮಕ್ಕಳಿಗೆ. ಯಾರಿಗೆ? ದೇವ್ರ ಮಕ್ಕಳಿಗೆ. ನೀನು ಕಣ್ಣು ನೋಡಿದೆಲ್ಲ ಬೇಕಂತ ಕೇಳಲ್ವಾ? ದುಡ್ಡಾಸೆ ಇಲ್ವಾ? ದುಡ್ಡಾಸೆ ಇಲ್ವಾ? ಸುಳ್ಳು ಹೇಳಬಾರ್ದು, ದುಡ್ಡೆಲ್ಲ ಸುಟ್ಟೋಗ್ಬಿಡ್ತದೆ. ನಮ್ಮ ಅಕ್ಕನಿಗೆ ಹೋಯ್ತಲ್ಲ 4 ಲಕ್ಷ ರೂಪಾಯಿ ಹಂಗೆ ಹೋಗ್ಬಿಡ್ತದೆ. ಲಾಸ್ಟ್ ಟೈಮ್ನಲ್ಲಿ ಕಾರ್ ರಿಪೇರಿ ಆಗ್ಬಿಡ್ತು. 30,000 ರೂಪಾಯಿ ಅಂತ ಹೇಳ್ದ ಮೆಕ್ಯಾನಿಕು. ತಗೊಂಡ ನಿಲ್ಲಿಸ್ಬಿಟ್ಟಿದ್ದೀನಿ, ಟೈರ್ ವೀಲ್ ಎಲ್ಲ ಬಿಚ್ಚಿಬಿಟ್ಟಿದ್ದಾನೆ. ಎಲ್ಲ ನೋಡ್ದ 30,000 ರೂಪಾಯಿ ಮೇಲೆ ಬೇಕು. ಏನು ಮಾಡಬೇಕು? ನನಗೊಂದು ಓಡಿಲ್ಲ, ಅದು ಕೊಡೋ ನನಗೆ ಯಾರೂ ಇಲ್ಲ. ಅವಾಗ ಸ್ವಲ್ಪ ತುಪ್ಪಕ್ಕೋ ಸಾರಿಗೋ ಅಂತೇಳಿ ಸಹಾಯ ಮಾಡ್ತಾ ಇದ್ದೆ ನಮ್ಮ ಅಕ್ಕ. ಸುಮ್ಮನೆ ತಗೊಂಡು ಮತ್ತೆ ಕೊಟ್ಬಿಡ್ತಾ ಇದ್ದೆ ಟೈಮಿಗೆ. ಆ ಟೈಮಲ್ಲಿ ಟಕ್ಕಂತ ನಮ್ಮ ಅಕ್ಕ ಜ್ಞಾಪನ ಬಂತು. ಟಕ್ಕಂತ ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ, ಅಕ್ಕ ಗ್ಯಾರೇಜ್ ಹತ್ರ ಬಂದುಬಿಟ್ಟಿದ್ದೀನಿ, ಕಾರು ನಿಲ್ಲಿಸ್ಬಿಟ್ಟಿದ್ದೀನಿ, ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಈಗ ಏನು ಮಾಡೋಕ್ಕಾಗಲ್ಲ, ರೆಡಿ ಮಾಡಿಸ್ಲೇಬೇಕಕ್ಕ, ಕಾರ್ ಬಿಟ್ಬಿಟ್ಟಿದ್ದೀನಿ ಅಕ್ಕ, ಒಂದು 30,000 ರೂಪಾಯಿ ಬೇಕಕ್ಕ ನೋಡು. ವಾಯ್ಸೇ ಕಟ್ಟಾಗ್ಬಿಡ್ತು ನಮ್ಮ ಅಕ್ಕನಿಗೆ, ವಾಯ್ಸೇ ಬಂದಿಲ್ಲ. ಕೆಲವು ಜನರು ಹಂಗೇನೆ ಇದ್ರೂ ಕೂಡ ಸುಮ್ಮನೆ ವೇಸ್ಟು, ಸುಮ್ಮನೆ ಪಡ್ಕೊಳ್ಳೋದು ನಾವು ಅಕ್ಕ ತಂಗಿ ಅಣ್ಣ ತಮ್ಮ. ಹಲ್ಲೆಲೂಯಾ.
ಇಲ್ಲ ಅಂದ್ರೆ ಬೇರೆ, ಇಲ್ಲ ಅಂದ್ರೆ ಬೇರೆ ಇದೆ. ಹೇಳಿದೆ ಟಕರ್ ಮಾಡ್ಲು ಫೋನ್, ತುಂಬ ನೋವಾಗೋಯ್ತು. ಆ ಟೈಮ್ ಆತ ದುಡ್ಡು ಕೊಳಿತಾ ಇದೆ. ನಾನು ಹೇಳಿದೆ ದುಡ್ಡಿಲ್ಲ ಅಂತೇಳಿ, ಇಲ್ದರೆ ಹೆಂಗೆ ಹೋಗ್ಬಿಡ್ತದೆ. ಅದೇಳಿ 1 ತಿಂಗಳಾಗಿಲ್ಲ, ಯಾವುದೊಂದು ಮೆಸೇಜ್ ಬಂತಂತೆ. ಪ್ರೆಸ್ ಮಾಡಿದ್ದಾಳೆ, 4,35,000 ರೂಪಾಯಿ ಟಮಾರ್. ನಾನು ಹೇಳಿದೆ ಅಕ್ಕಯ್ಯ ದುಡ್ಡಿಲ್ಲ ಅಂದೆ. ಅಕ್ಕಯ್ಯ ದುಡ್ಡಿಲ್ಲ ಅಂದ್ರೆ ಮತ್ತೆ 4,35,000 ರೂಪಾಯಿ ಎಲ್ಲಿಂದ ಬಂತು? ಲೇಲೋಯಾ, ಒಂದು ಬಹುಶಃ ನಮ್ಮ ಅಕ್ಕ ನೋಡ್ಬೋದು, ಆದ್ಮೇಲೆ ನೋಡ್ಲಿ, ಭಯ ಇಲ್ಲ, ಇರೋ ಸತ್ಯ ಹೇಳಕ್ಕೆ ಏನು ಭಯನ? ಅಲ್ಲೇಲೂಯ. ಒಂದೇ 1 ತಿಂಗಳಲ್ಲಿ 4,35,000 ರೂಪಾಯಿ ಅದೇನೋ OTP ಓದೋಣಂತ ಪ್ರೆಸ್ ಮಾಡಿದ್ದು, ದುಡ್ಡೆಲ್ಲ ಹೊಂಟೋಯ್ತು. ಅದಾಗಿ 1 ವಾರಕ್ಕೆ ಚೈನ್ ಕೂಡ ಹೊಂಟೋಯ್ತು. 1.5 ಲಕ್ಷದ ಮೇಲೆ ಚೈನು. ಅದೆಲ್ಲ ರಕ್ಷಣೆಗೆ ಬರಲ್ಲ, ಅದೆಲ್ಲ ಅವ್ರೇನೋ ಕಷ್ಟ ಕಾಲಕ್ಕೆ ಆಗ್ತದೆ ಅಂತ. ಆಯ್ತು ಪಾಪಪ್ಪ, ಯಾರೊಬ್ಬ ಕಳ್ಳನ ಕಷ್ಟ ಕಾಲಕ್ಕೆ ಆಯ್ತು. ನಿಜ, ಯಾಕೆ ಕಳ್ರಿ ನೀವೆಲ್ಲ ಹಾಕೊಳ್ರಿ. ಮತ್ತ ನಿಮ್ಮ ಮಾಮನೋ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನ ಬಂದು ಲಮಕ್ ಅಂತೇಳಿ ಅಪ್ಪ ಕಷ್ಟ ಕಾಲಗಾಯ್ತು. ಶೇರ್ಗು ಅವೆಲ್ಲ ಎಷ್ಟು ನೋಡಿಲ್ಲ ಅವರು. ಸೆರಗು ಪ್ಯಾಕೆಟಲ್ಲಿ ಜೇಬೆಲೆ ಪರ್ಸೆ ಬಿಡಲ್ಲ, ಹಂಗೆ ಬಾಚ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮ ಸೆರಗಿ ಯಾವ ಲೆಕ್ಕ? ಅಲ್ಲೇಲೂಯ. ಸುಳ್ಳಿ ಯಾಕೆ? ಇದೆ ಅಂದ್ರೆ ಇದೆ, ಇಲ್ಲಾಂದ್ರೆ ಇಲ್ಲ. ಬಿಡಿ, ಸರಿ, ವಾಕಿದ ಕಡೆಗೆ ಬರ್ತೀನಿ ನಾನು, ಬ್ಯಾಡ ಯಾಕೆ ಸುಮ್ಮನೆ. ದುಡ್ಡು ಹೋಯ್ತು, ಚೈನು ಹೋಯ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಬಂದಿದೆ, ದುಡ್ಡು ಕಟ್ಟಿದೆ ಬಂದಿದ್ದ. ಅವನು ಇವತ್ತು ನಾಳೆ ಇನ್ನ ಎಷ್ಟು ತಿನ್ಬೇಕು ಅವ್ನು ತಿಂತಾರ. ನಾನು ತಿನ್ನಕ್ಕಾಗಿಲ್ವಲ್ಲ, ನನ್ನ ಬಾಯಲ್ಲಿ ಇಕ್ಕಾಗಿಲ್ವಲ್ಲ. ನಾನು 1 ಬಾಯಿ ಕೇಳಿದೆ, ಇದು 1 ಬಾಯಿಗೆ ಇಕ್ಕಾಗಿಲ್ಲ. ಇವಾಗ ಇದು ಎಷ್ಟು ಬಾಯಿಗೆ ಹೋಗ್ತಾ ಇದೆ? ಕಳ್ಳನ ಬಾಯಿಗೆ 1 ಹೋಯ್ತು. ಯಾವ ಬಾಯಿಗೆ ಹೋಯ್ತು? ಈ ಕಳ್ಳ ಯಾರೋ ಹ್ಯಾಕರ್ಸ್. 4,35,000 1 ಬಾಯಿಗೆ ಹೋಯ್ತು. ದಪ್ಪ ಚೈನ್ ರೀ, ಇಷ್ಟು ದಪ್ಪ ಇದೆ ಚೈನು. ಮಾಂಗಲ್ಯಂ ತಂತು ನಾನೇನ ಚೈನು. ಇವತ್ತು ನಾವು ಹಾಕೋತೀವಿ ಮಾಂಗಲ್ಯ ಚೈನ್. ಹಂಗೆ ತಲೆ ತಿರುಗಿ ಬಂದಂತೆ ಕುತ್ಕೊಂಡ್ರೆ ಜೊತೆಲಿ ಕಂಡ್ಬಿಟ್ಟು ಹೊಟ್ಟಲ್ಲಿ ಚೈನ್ ಇಲ್ಲ. ಅದು ಇನ್ನೊಂದು ಬಾಯಿಗೆ ಹೋಯ್ತು. ಅದು ಇನ್ನೊಂದು ಬಾಯಿಗೆ ಹೋಯ್ತು. ಇದೆಲ್ಲ ಸಾಲ್ದಿರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಹೋದ್ರೆ ಮಾವ ಸುಮ್ಮನೆ ಇರ್ತಾನ? ಸಾಹೇಬರು ಸುಮ್ಮನೆ ತಗೊಂತಾರೆ ಕೇಸು. ಈಗ ಹಂಗೆ ಅಷ್ಟೆಷ್ಟು ಕೊಡ್ಬೇಕಲ್ಲ. ಹೋಗಿದ್ದ ತಕ್ಷಣ 5,000 ಕಟ್ಸ್ಕೊಂಡಂತೆ. ಆ 5,000 ಕಟ್ಟಕ್ಕೂ ದುಡ್ಡಿಲ್ಲ. ಇನ್ನೊಂದು ಬಾಯಿಗೆ ಹೋಯ್ತು, ಏನೋ ಉಂಗ್ರ. ಈಗ 5,000 ರೂಪಾಯಿ ಕೊಡಕ್ಕೆ ದುಡ್ಡಿಲ್ಲ. ಈಗ 5,000 ಬೇಕಲ್ಲ, ಉಂಗ್ರ ಇಟ್ಬಿಟ್ಟು ಅಲ್ಲಿ ಅವನ ಬಾಯಲ್ಲಿ, ಆಕರ್ಸ್ ಬಾಯಲ್ಲಿ, ಇಲ್ಲಿ ಚೈನು ಕಳ್ಳನ ಬಾಯಲ್ಲಿ, ಸೇಟು ಬಾಯಲ್ಲಿ ಕೂಡ ಬಡ್ಡಿ. 3 ಬಾಯ. ಈ ಪೊಲೀಸ್ ಇದರಲ್ಲ, ಇದು 4ನೇ ಬಾಯಿ. ತಗೊಂಡೋಗ್ಬಿಟ್ಟು 5,000 ಫಸ್ಟ್ ಕಟ್ಟಿದ್ರಂತೆ. ಮಾಡಿಕೊಡ್ತೀಯಮ್ಮ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಬರೋಕೆ 2,000 3,000 ತಗೊಂಡು ಬಂದ್ರಂತೆ. 4ನೇ ಬಾಯಿ. ಅವಾಗಲೇ ಕೇಳಿದ ತಕ್ಷಣ 1 ಬಾಯಿಗೆ ನೀನು ಹಾಕ್ಬಿಟ್ಟಿದ್ರೆ 3ರಷ್ಟು ದೇರ್ ಕೊಟ್ಟರು ಅವರು. ಅಲ್ಲೇಲೋಯ್ಯ. ನಿನ್ನ ಸುಳ್ಳು ಎಲ್ಲಿ ಕರ್ಕೊಂಡೋಯ್ತು? 4 ಬಾಯಿ ಒಳಗಡೆ ಕರ್ಕೊಂಡೋಯ್ತು. ಅಲ್ಲೇಲೋಯ್ಯ, ಅಲ್ಲೇಲೋಯ್ಯ. ಇವತ್ತು ನಾವು ಕೂಡ ಅಷ್ಟೇ, ಇದೆ ಅಂತ ಹೇಳ್ರಿ ಇಟ್ಕೊಂಡು ಇಲ್ಲ. ಕೆಲ ಜನರು ಪೆಟ್ರೋಲ್ ಇರ್ತದೆ, ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ತೀಯಾ, ಹೋಗ್ತಾ ಪೆಟ್ರೋಲ್ ಟ್ಯಾಂಕೇ ಅಂಟ್ಕೊಂಡ್ಬಿಟ್ಟಿರ್ತದೆ. ಯೇಸುವಿನ ನಾಮದಲ್ಲಿ ನಡೀಲಿ, ಭಯ ಬರಬೇಕು ಸುಳ್ಳು ಹೇಳೋರಿಗೆ. ಅಂತ್ಯ ಕಾಲದಲ್ಲಿ ಅವೆಲ್ಲ ನಡಿಬೇಕು. ಆದಿ ಅಪೊಸ್ತಲರ ಕಾಲದಲ್ಲಿ ನಡೆದಂಗೆ ನಡಿಬೇಕು. ಈಗ ನಡೆದ್ರೇನೆ ಸಭೆ ನಡ್ಕೋದು, ಭಯ ಪಡೋದು. ಅಲ್ಲಿವರೆಗೂ ಬಿಡ್ತೀಯಾ? ಪೆಟ್ರೋಲ್ ಹಾಕ್ರೆ ಕರ್ಕೊಂಡು ಹೋಗ್ತೀನಿ. ಅದೇ ಟೈಮ್ಗೆ ಇವ್ರು ಏನಾಗಬೇಕು? ಕಾಲ್ಗಿಲ್ ಮುರಿಬೇಕು. ಇವರು ಶಾರ್ ಅನ್ಬೇಕು. ಅವ್ನು ಹೇಳ್ಬೇಕು ಡೀಸೆಲ್ ಹಾಕ್ತೀಯಾ? ಅವಾಗ ಇವ್ರು ಹೇಳ್ಬೇಕು ಡೀಸೆಲ್ ಹಾಕ್ತೀಯಾ? ಅದಕ್ಕೆ ಕೆಲವೊಂದು ಗಾಡಿಗಳು ನೋಡ್ರಿ ಚೆನ್ನಾಗಿರ್ತದೆ, ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ, ಟ್ಯಾಂಕಲ್ಲಿ ಬೆಂಕಿ. ಯಾಕೆ? ನೀನು ಹೊಟ್ಟೆಲ್ ಅಷ್ಟು ಬೆಂಕಿ ಇದೆ ಅಂತ ಅಲ್ಲಿ ತೋರಿಸೋದು. ಅಲ್ಲೇಲೂಯ. ಸುಳ್ಳು ಬೇಡ, ಬದಲಾವಣೆ ಬರಲಿ. ದೀಕ್ಷಾಸ್ಥಾನ ಏನಕ್ಕೆ? ಸುಮ್ಮನೆ ಕಾಟಾಚಾರಕ್ಕಲ್ಲ. ದೀಕ್ಷಾಸ್ಥಾನ ಅಂತ ಹೇಳುವಂಥದ್ದು ನಾನು ಲೋಕದಿಂದ ಬೇರ್ಪಡಿಸಿ ದೇವರ ಮಹಿಮೆಗೂ ದೇವರ ರಾಜ್ಯಕ್ಕೂ ಸಮೀಪವಾಗುವುದಕ್ಕಾಗಿ ದೀಕ್ಷಾಸ್ಥಾನ ಆಗಿದೀವಾ?
ದೇವ್ರ ಸಮೀಪಕ್ಕೆ ಹಾಕ್ಬಿಟ್ರೆ ಪ್ರತಿ ಒಂದೊಂದೊಂದೊಂದು ಕಟ್ಟಾಗ್ತಾ ಇರ್ತದೆ. ದೇವ್ರ ಹತ್ರ ಬರ್ತಾ ಬರ್ತಾ ಬರ್ತದೆ, ದೇವರ ಸ್ವರೂಪ ನಮ್ಮ ಒಳಗಡೆ ಬರ್ತದೆ. ಅಲ್ಲೇಲೂಯ. ದೀಕ್ಷಾನ್ ತಗೊಂಡು 2 ವರ್ಷ ಆಯಿತು, 3 ವರ್ಷ ಆಯಿತು, ಇವತ್ತು ಕೂಡ ಅಂದಿ ಜೀವನನೇ. ಇವತ್ತು ಕೂಡ ಈ ಅಂದಿ ಜೀವನ ನೋಡಿದ್ರಾ? ನೀವು ಎಷ್ಟೇ ನೀರು ಇರಿ, ಸಿಂಹಾಸನ ಮೇಲೆ ಕುಡಿಸಿ, ಬಂಗಾರದಲ್ಲ ವಜ್ರಗಳದ್ದು ಕಿರೀಟ ಇಡ್ರಿ, ನೀವು ಮಲಗ್ಬಿಟ್ಟು ಒಂದು ಹೊತ್ತಲ್ಲಿ ಎದ್ದು ನೋಡ್ರಿ, ಬುರ್ದ ಎಲ್ಲಿ ಗಲೀಜು ಬುರ್ದೆ. ಅದು ಹುಚ್ಚೇನಾದ್ರೂ ಇರಲಿ, ಮಕ್ಕಳದ್ದು ಕಕ್ಕನ ಇರಲಿ, ಏನೇ ಇರಲಿ, ಅಲ್ಲಿ ಚೆನ್ನಾಗಿ ಒದ್ದಾಡ್ತಾ ಇರ್ತದೆ. ಇದಕ್ಕೆ ಅದೇ ಇಷ್ಟ. ಇದಕ್ಕೆ ಈ ಹಂದಿಗಳಿಗೆ ಅದೇ ಇಷ್ಟ. ಮತ್ತೆ ತಗೊಂಡು ನೀನು ಕ್ಲೀನಾಗಿ ಸ್ನಾನ ಮಾಡಿ 5,000 ರೂಪಾಯಿ ಸೆಂಟ್ ಹೊಡಿ, ಅದೇ ಸ್ಮೆಲ್ಲೆ. ನಮ್ಮ ಜೀವಿತ ಕೂಡ ಕೆಲವು ಜನರದ್ದು ಇದು ಹಂಗೆ ಇದೆ. ಇವತ್ತು ಬದಲಾಗರಿ, ಇವತ್ತು ಚೇಂಜ್ ಆಗರಿ. ಅಲ್ಲೂಯ. ಯೇಸು ಹತ್ರ ಕರ್ಕೊಂಡು ಬಂದರು. ಅವನು ಕರ್ಕೊಂಡೋಗಿದ್ದ ಉದ್ದೇಶ ಏನು ಗೊತ್ತಾ? ಹೆಂಗಾರ ಮಾಡಿ ನಿಲ್ಲಿಸ್ಬೇಕಂತ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸುವಾರ್ತೆ ಹೇಳಿ ಕರ್ಕೊಂಬಂದದ್ದು ಹೆಂಗಾರ ಮಾಡಿ ಸ್ಟ್ಯಾಂಡರ್ಡ್ ಆಗಿ ನಿಲ್ಲಿಸ್ಬೇಕು ಅಂತ. ನಾವು ಬೀಳಕ್ಕೆ ಹೋಗ್ತೀವಿ. ನಾವು ಅಡ್ಡ ಬೀಳ್ತಿದ್ದೇನೆ. ಯಾರಿಗೆ? ಸೈತಾನನಿ. ಅಡ್ಡ ಬಿದ್ದೆ ದನಿ ಯಾರಿಗೆ? ಸೈತಾನನಿ. ದೇವರು ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತಾರೆ, ನಾವು ಕೆಳಗಡೆ ಬೀಳಲಿಕ್ಕೆ ಇಷ್ಟಪಡ್ತೀವಿ. ಹೇಗೆ ಕೆಳಗಡೆ ಬೀಳೋದು? ನನ್ನ ಚಿಂತೆಯಿಂದ, ನನ್ನ ನಡವಳಿಕೆಯಿಂದ, ನನ್ನ ಮಾತುಗಳಿಂದ, ಕೆಟ್ಟಾದ ತೀರ್ಮಾನಗಳಿಂದ ನಾನೇ ಕೆಳಗಡೆ ಬೀಳ್ತೀನಿ. ಆದರೆ ಕೆಳಗಡೆ ಬೀಳಲಿಕ್ಕೆ ದೇವ್ರಿಗೆ ಇಷ್ಟ ಇಲ್ಲ. ನಮ್ಮನ್ನು ನಿಲ್ಲಿಸ್ಲಿಕ್ಕೆ ದೇವ್ರು ಇಷ್ಟಪಡ್ತಾನೆ. ನಮ್ಮನ್ನು ನಿಲ್ಲಿಸ್ಲಿಕ್ಕೆ ದೇವ್ರು ಇಷ್ಟಪಡ್ತಾನೆ. ಅಲ್ಲೂಯ್ಯ. ಪ್ರಸಂಗ ಇವತ್ತು ನಾನು ಮಾಡಿಲ್ಲ, ನಿಲ್ಲಿಸ್ತೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನ ಪ್ರಸಂಗ ಈಗಿರಲ್ಲ, ಬಟ್ ಇಲ್ಲಿವರೆಗೂ ನಡೆಸಿದ ದೇವರಾತ್ಮನೇ. ಅಂದಿ ಜೀವನ ಬೇಕಾ? ದೇವ್ರ ಮಕ್ಕಳ ಜೀವನ ಬೇಕಾ? ಅಂದಿ ಜೀವನ ಬೇಕಾದ್ರೆ ಇನ್ನು ಹಂಗೆ ಸಾಯಿ, ಅದರಲ್ಲೇ ಸಾಯಿ, ಪಾಪದಲ್ಲೇ ಸಾಯಿ. ನಾನು ಹೇಳ್ತೇನೆ, ದೇವ್ರ ವಾಕ್ಯ ಹೇಳ್ತದೆ, ಪಾಪ ಮಾಡೋನು ಇನ್ನೇ ಪಾಪ ಮಾಡಲಿ, ಪರಿಶುದ್ಧನು ತನ್ನನ್ನು ಇನ್ನ ಪರಿಶುದ್ಧ ಮಾಡಿಸಿಕೊಳ್ಳಲಿ. ಅಲ್ಲೇಲೂಯ. ದೇವರು ಇವತ್ತು ನಿಮಗೆ ಆಹ್ವಾನ ಕೊಡ್ತಾ ಇದ್ದಾನೆ. ಇವತ್ತು ಎದ್ದು ನಿಲ್ಲಕ್ಕೆ ನೀನು ರೆಡಿನಾ? ಎದ್ದು ನಿಲ್ಲಕ್ಕೆ ನೀನು ರೆಡಿನಾ? ನಿಲ್ಲಿಸುವುದಕ್ಕೆ ನಾನು ರೆಡಿ. ನಾನು ನಿನ್ನ ಕಂಡಿರೋದು ಬೀಳುವುದಕ್ಕಾಗಿ ಅಲ್ಲ, ನಾನು ನಿನ್ನ ಕಂಡಿರೋದು ನಿಲ್ಲಿಸುವುದಕ್ಕಾಗಿ. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ನಿಮಗೆ ಸ್ತೋತ್ರ. ದೀಕ್ಷಾಸ್ಥಾನ ತೆಗೆದುಕೊಂಡು ಅನೇಕ ವರ್ಷಗಳಾಯ್ತು, ಇನ್ನೂ ಚೇಂಜ್ ಆಗಿಲ್ಲ. ನನ್ನಲ್ಲಿ ಅನೇಕ ಸ್ವಭಾವ, ನಡವಳಿಕೆ, ಕ್ರಿಯೆ, ಕಾರ್ಯಗಳು ಹಾಗೆ ಇದೆ ಏಸಪ್ಪ. ಇವತ್ತು ನೀವು ಮಾತಾಡಿದ ನಿಜ ಏಸಪ್ಪ. ನಾನು ಪಾಪದಲ್ಲೇ ಸಾಯಕ್ಕೆ ಇಷ್ಟಪಡಲ್ಲ. ಪಾಪದ ಸಂಬಳ ಮರಣ. ಅದು ಮರಣ ಅಂತ ಹೇಳುವಾಗ ನರಕ. ಆ ನರಕ ಯಾರಿಗೂ ಬೇಡ ದೇವರೇ. ಎಸಯ್ಯ, ನಾನು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದು ಹೆಂಗಾದ್ರೂ ಮಾಡಿ ದೇವರ ರಾಜ್ಯಕ್ಕೆ ನಾನು ಸೇರಬೇಕಂತೇಳಿ, ನನ್ನ ಪಾಪಗಳು ಪರಿಹಾರ ಆಗಬೇಕಂತೇಳಿ, ನಿತ್ಯ ಜೀವ ಪಡೆದುಕೊಳ್ಳಬೇಕಂತೇಳಿ ನಾನು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೇನೆ. ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ಹಿಮದಂತೆ ಬೆಳ್ಳಗೆ ಮಾಡುತ್ತೆ ಅಂತೇಳಿ ನಿಮ್ಮ ವಚನ ಹೇಳುತ್ತದೆ. ದೀಕ್ಷಾಸ್ಥಾನ ಅಂದರೆ ಪಾಪ ಪರಿಹಾರಕ್ಕಾಗಿ, ನಾವು ಹಳೆಯ ಸ್ವಭಾವಗಳಿಗೆ ಸಾಯುವುದಕ್ಕಾಗಿ ದೀಕ್ಷಾಸ್ಥಾನ. ಆದರೂ ಕೂಡ ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೂ ಕೂಡ ಹಳೆಯ ಸ್ವಭಾವ, ಹಳೆಯ ಕಾರ್ಯಗಳು ಇನ್ನು ನಮ್ಮಲ್ಲಿ ಜೀವಂತವಾಗಿದೆ. ಇವತ್ತು ಸಂಪೂರ್ಣವಾಗಿ ಆ ಹಳೆಯ ಸ್ವಭಾವ ಕಾರ್ಯಗಳು ಸತ್ತೋಗಲಿ, ಸಂಪೂರ್ಣವಾಗಿ ಸತ್ತೋಗಲಿ, ನಿರ್ಮೂಲವಾಗಲಿ. ನಿಮ್ಮ ವಚನ ಹೇಳೋ ಪ್ರಕಾರವಾಗಿ ನಾನು ಹೊಸ ಸೃಷ್ಟಿಯಾಗಿ ಮಾರ್ಪಡಬೇಕು. ನನ್ನ ಮಾತುಗಳು ಹೊಸ ಸೃಷ್ಟಿಯಾಗಿ ಮಾರ್ಪಡಲಿ. ನನ್ನ ಚಿಂತೆ ಹೊಸ ಸೃಷ್ಟಿಗಳಾಗಿ ಮಾರ್ಪಡಲಿ. ನನ್ನ ತೀರ್ಮಾನಗಳು ಹೊಸ ಸೃಷ್ಟಿಯಾಗಿ ಮಾರ್ಪಡಲಿ. ನನ್ನ ನಡವಳಿಕೆ ಹೊಸ ಸೃಷ್ಟಿಗಳಾಗಿ ಮಾರ್ಪಡಲಿ. ನನ್ನ ಎಲ್ಲ ಕಾರ್ಯಗಳು ಹೊಸ ಸೃಷ್ಟಿಯಾಗಿ ಮಾರ್ಪಡಲಿ. ಇನ್ನ ಸಮಯವಿಲ್ಲಪ್ಪ, ಸಮಯ ಕೊಂಚವೇ. ಇದರಲ್ಲಿ ನಾನು ತಯಾರಾಗೋದಕ್ಕೆ ಸಹಾಯ ಮಾಡ್ರಿ. ನಮ್ಮೆಲ್ಲರನ್ನ ಒಪ್ಪಿಸಿಕೊಟ್ಟಿದ್ದೇವೆ, ನಡೆಸಿ ಮಹಿಮೆ ನಿಮಗೆ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ. ಮುಂದಿನ ಕರ್ತನ ಬೇಜ್ಗೆ ಸೇವೆ ನೆನೆಸ್ಕೊಂಡು ಯಾವ್ದಾದ್ರು ಪ್ರಾರ್ಥನೆ